ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಧ್ಯಾನ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಧ್ಯಾನ ಆರಂಭ ಮಾಡೋಕ್ಕಿಂತ ಮೊದಲು ಮತ್ತೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಿ ನಾನು ಇವತ್ತಿನ ಧ್ಯಾನ ಕ್ಲಾಸ್ ಆರಂಭ ಮಾಡ್ತೇನೆ. ನಿನ್ನೆ ನಿಮ್ಗೆ ಹೇಳಲಾಗಿತ್ತು ಸ್ವಲ್ಪ ಹೆಚ್ಚು ಮೆಡಿಟೇಷನ್ ಮಾಡ್ರಿ, ನಿಮ್ ಎನರ್ಜಿನ ಹೆಚ್ಚು ತಗೊಳ್ರಿ, ಹೆಚ್ಚು ಎನರ್ಜಿನ ಪಡ್ಕೊಳ್ರಿ ಅಂತ ಹೇಳಿತ್ತು. ಓಕೆ, ಇವತ್ತು ಎಷ್ಟು ಜನ ನಿಮ್ಮ ಧ್ಯಾನವನ್ನ ಹೆಚ್ಚು ಮಾಡಿದ್ದೀರಿ ನೋಡೋಣ. ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಆರಾಮಾಗಿ ಹೋಗೋಣ ಇವತ್ತಿನ ಕ್ಲಾಸ್. ಹೌದು, ನಿನ್ನೆ ನಾವು ಒಪ್ಕೊಂಡಿವಿ, ಆದ್ರೆ ಇವತ್ತು ನಾವು ಹೆಚ್ಚು ಮಾಡಿದೀವಿ ಅಂತ ಎಷ್ಟು ಜನ? ಯಾರು ಕೈ ಎತ್ತಾ ಇಲ್ಲ ಪ್ಲೀಸ್. ಅಂದ್ರೆ ಯಾರು ಇನ್ನೂ ರೆಡಿ ಆಗಿಲ್ಲ ಅಂತಾನೆ ಅರ್ಥ, ಅಥವಾ ಆಗಿದ್ರೆ ಕೈ ಎತ್ತಿ. ಹಲೋ ಫ್ರೆಂಡ್ಸ್, ನಾನು ಇವತ್ತು ಬಹಳ ನಿಧಾನವಾಗಿ ಕ್ಲಾಸ್ ಮಾಡ್ತಿದ್ದೀನಿ. ಎಷ್ಟು ಸುಮಾರು ಜನ ಓಕೆ ಇನ್ನೂ ಜಾಯಿನ್ ಆಗ್ಬೇಕಿದೆಯಾ? ಓಕೆ, ಕರೆಕ್ಟ್. ಈಗ ಇದ್ದವರಲ್ಲಿ ಯಾರು ಹೇಳಿ? ನಾನು ಎವರೇಜ್ ದಿನ ಮಾಡೋದಕ್ಕಿಂತ ಜಾಸ್ತಿ ಇವತ್ತು ನಾನು ಮೆಡಿಟೇಷನ್ ಮಾಡಿದ್ದೆ. ಎಷ್ಟು ಯಾರಿದ್ದೀರಿ? ಇನ್ನು ಯಾರೋ ಆನ್ಸರ್ ಮಾಡ್ತಾ ಇಲ್ಲ. ನಾನು ಮಾತಾಡೋದು ಕೇಳಿಸ್ತಾ ಇದೆ ನಿಮ್ಗೆಲ್ಲ? ಎಸ್, ಕೇಳಿಸ್ತಾ ಇದೆ. ಸರಿ, ನೋ ಪ್ರಾಬ್ಲಮ್. ನಿಮ್ಗೆ ಒಂದು ಸ್ಟೋರಿ ಅಥವಾ ಒಂದು ಕಾನ್ಸೆಪ್ಟ್ ಹೇಳಿ ಕ್ಲಾಸ್ ಶುರು. ಏನಂದ್ರೆ, ಯಾವುದು ಸರಿ, ನೀವು ಫ್ರೆಂಡ್ಸ್ ಇಲ್ಲಿ ಈ ಧ್ಯಾನ ಗ್ರೂಪ್ಗೆ ಜಾಯಿನ್ ಆದವರೆಲ್ಲ ಒಂದು ಸಂಕಲ್ಪ ಇಟ್ಕೊಂಡು ಜಾಯಿನ್ ಆಗಿತ್ತು. ಮತ್ತೆ ಆ ಸಂಕಲ್ಪನ ನೀವು ಪುನಃ ಉಚ್ಚಾರ ಮಾಡೋದಕ್ಕೆ ಏನು ನಿಮ್ಗೆ ಹೆಚ್ಚು ಖುಷಿಯಿಂದ ನೀವು ಅದನ್ನ ಹೇಳ್ಕೋ. ಲೀಸ್ಟ್ ಐ ವಿಶ್ ಒಬ್ರಾದ್ರೂ ಕೈ ಎತ್ತಿ, ನಾನು ಇವತ್ತು ನಿನ್ನೆಗಿಂತ ಜಾಸ್ತಿ ಧ್ಯಾನ ಮಾಡಿದ್ದೀನಿ ಅನ್ಸಿದ್ರೆ. ನೋ ಪ್ರಾಬ್ಲಮ್, ನೀವು ಯಾವಾಗ ಕೈ ಎತ್ತಿ ಹೇಳ್ತಾರೆ ಹೇಳ್ರಿ. ಇಲ್ಲ ಎಲ್ಲರೂ ಬಂದಾಗ ವೀರೇಶ್ ಮರಿಗೌಡರ್ ಸರ್ ಹೇಳಿ ಸರ್. ಸರ್ ಅನ್ಮ್ಯೂಟ್ ಮಾಡಿ. ವೀರೇಶ್ ಸರ್, Saurabh, unmute them. Sir, I'm trying. Veeresh, sir, unmute yourself. Oh, yes. ನಮಸ್ತೆ ಸರ್. ಹೇಳಿ ಸರ್. ನಮಸ್ತೆ. ನಾನು ಜಾಯಿನ್ ಆಗಿ ಇವಾಗ 6 ದಿನ ಆಯ್ತು ಸರ್. ವೆರಿ ಗುಡ್. 6 ದಿನ ಮೊದಲನೇ ದಿನ ಸ್ವಲ್ಪ ಕಡಿಮೆ ಇತ್ತು. ಓಕೆ. ಆದ್ರೆ ಬರ್ಬರ್ತಾ 1 ತಾಸು ಇದ್ದಿದ್ದು 2 ತಾಸು, ಇವಾಗ 3.5 ತಾಸು 4 ತಾಸು ಮಟನು ಮಾಡ್ತಾ ಇದ್ದೇವೆ ಸರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಇವತ್ತು ನಿಮ್ಮನ್ನ ಭೇಟಿಯಾದ ಅದೇ ರೀತಿ ಇವಾಗ ಏನು ಅದೇ ರೀತಿ ಏನು ಕೆಲಸ ಇಲ್ಲ ಅಂತಂದ್ರೆ ಸುಮ್ನೆ ನಾವು ಕುಂತಿದ್ದೇವೆ ಅಂತಂದ್ರೂ ಶ್ವಾಸದ ಕಡೆನೆ ನನ್ನ ಗಮನ ಇರುತ್ತೆ ಸರ್. ಅದರಿಂದ ನನಗೇನೋ ಒಂದು ನೆಮ್ಮದಿ ಅನ್ನುವಂಥದ್ದು, ಬೇರೆ ಕಡೆ ವಿಚಾರ ಮಾಡೋದನ್ನ ಬಿಟ್ಟು ನನ್ನಲ್ಲೇ ನಾನು ಏನ್ ನೋಡ್ಕೋಬೇಕಾಗಿದೆ ಅನ್ನುವಂಥದ್ದನ್ನ ನಾನು ಇವಾಗ ಕಂಡ್ಕೋತಾ ಇದ್ದೇನೆ ಸರ್. ವೆರಿ ಗ್ರೇಟ್. ಯಾವ ವೀರೇಶ್? ಅದು ನನಗೆ ಬಹಳ ಹೆಲ್ಪ್ ಆಗ್ತಾ ಇದೆ ಸರ್. ಸೂಪರ್. ಯಾವ ಊರು? ನಮ್ದು ಧಾರವಾಡ ಹತ್ರ ತಡ್ಕೋಡ್ ಸರ್. ನಮ್ದು ತಡ್ಕೋಡ್. ಧಾರವಾಡ ಹತ್ರ ತಡ್ಕೋಡ್ ಸರ್. ಧಾರವಾಡ ಹತ್ರ ತಡ್ಕೋಡ್. ಓಕೆ ವೀರೇಶ್, ನೀವು 3.5 ಗಂಟೆ ದಾಟಿ ಹೊರಟಿದಿರಲ್ಲ,
ನಿಮ್ದು ಬಹಳ ಅದ್ಭುತ ಸಾಧನೆ ಇದೆ. ಹಾ ಸರ್. 5-6 ದಿನದಲ್ಲಿ 3.5 ಗಂಟೆ ದಾಟಿದಿರಲ್ಲ, ಇದು ಅಸಾಮಾನ್ಯ ಸಾಧನೆ. ಹಾ ಸರ್. ವೀರೇಶ್ ಅವರೇ, ದೇಹದಲ್ಲಿ ಹಾ ಸರ್. ನಾವು ಒಂದು ಗಂಟೆ 2 ಗಂಟೆ ನಾವು ಗಟ್ಟಿಯಾಗಿ ಸ್ಥಿರವಾಗಿ ಹಾ ಸರ್. ಕೂತ್ಕೊಳ್ತೀವಿ ಅನ್ನೋಂತ ಸಂಕಲ್ಪ ಶಕ್ತಿ ಇದೆಯಲ್ಲ, ಆ ಸಂಕಲ್ಪ ಶಕ್ತಿನೇ ನಮ್ಮನ್ನ ಹಾ ಸರ್. ಉನ್ನತ ಹಂತಕ್ಕೆ ಕರ್ಕೊಂಡು ಹಾ ಸರ್. ನೆನ್ಪಿಟ್ಟು. ಹಾ ಸರ್. ಹಾ ಸರ್. ಹೌದು ಸರ್. ಬಹಳ ಅದ್ಭುತವಾದ ಸಾಧನೆ ಮಾಡ್ತಾ ಇದ್ದೀವಿ. ನೀವು 3 ಗಂಟೆ 4 ಗಂಟೆ ಧ್ಯಾನ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆದ್ರೆ ನೀವು ಕಾಲ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಓಕೆ. ಹಾ ಸರ್. ಆಮೇಲೆ ಹಾ ಸರ್. ನಿಮ್ಗೋಸ್ಕರ ಒಂದ್ ಮಾತು ಹೇಳ್ತೇನೆ ವೀರೇಶ್ ಅವ್ರೆ, ಮತ್ತು ಎಲ್ಲರೂ ಕೇಳಿಸ್ಕೊಡ್ರಿ. ಹಾ ಸರ್. ಪ್ರತಿಯೊಂದು ಪುಸ್ತಕಗಳಲ್ಲಿ ಬರೀತಾರೆ, ಇಹಲೋಕ ಪರಲೋಕ. ಅರ್ಥಾತ್ ಈ ಲೋಕ, ಈ ದೇಹ ಇಟ್ಕೊಂಡು ನಾವೇನ್ ಇರ್ತೀವಲ್ಲ ಈ ದೇಹ, ಈ ಲೋಕದಲ್ಲಿ, ಅದು ಈ ಲೋಕ. ಈ ದೇಹ ಬಿಟ್ಮೇಲೆ ಏನು ಹೋಗ್ತೀವಲ್ಲ, ಅದು ಪರಲೋಕ. ನಿಮ್ಗೆ ಈ ಆಶ್ರಮವಾಸಿಗಳು ಇರ್ತಾರಲ್ಲ, ಒಂದು ಸಣ್ಣ ಗುಡಿಸಲಲ್ಲಿ ಇಟ್ಕೊಂಡು ತಪಸ್ಸಿನ ಸಾಧನೆ ಮಾಡಿ ರಾಜ ಮಹಾರಾಜರ ಹತ್ರ ಹೋಗಿ ಇವರು ಯಾವಾಗಾದ್ರೂ ಭೇಟಿ ಆಗ್ತಿರ್ತಾರೆ. ಇಡೀ ರಾಜ ಮಹಾರಾಜರು ಅವರಿಗೆ ಗೌರವ ಸೂಚಿಸಿ ಅವ್ರು ಹೇಳಿದ್ದನ್ನ ಕೇಳ್ತಾ ಇರ್ತಾರಲ್ಲ. ಈಗ ಹೇಳ್ರಿ, ಬದುಕಿನಲ್ಲಿ ರಾಜ ಮಹಾರಾಜರಿಗೆ ಬೆಲೆ ಇದ್ರೆ ಕೇಳಿಸ್ತಾ ಇಲ್ಲ ಸರ್. ಹೌದಾ? ಓಕೆ. ಈಗ ನಾನು ವಿಡಿಯೋ ಆಫ್ ಮಾಡ್ಲಾ? ವಿಡಿಯೋ ಒಂದ್ ನಿಮಿಷ ಇರಿ. ವಿಡಿಯೋ ಆಫ್ ಕ್ಲಿಯರ್ಲಿ ಸರ್, ಆಡಿಬಲ್ ಸರ್, ವಿತ್ ವಿಡಿಯೋ ಆಲ್ಸೋ. ಆಡಿಬಲ್. ಓಕೆ, ಬಹುಶಃ ಅವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಎಸ್ ವೀರೇಶ್, ಕೇಳಿಸ್ತಾ ಇದೆ ವೀರೇಶ್? ಅವರಿಗೆ ನೆಟ್ವರ್ಕ್ ಹೋಯ್ತೇನೋ. ಆದ್ರೂ ವೀರೇಶ್ ಅವರ ಸಲುವಾಗಿ ನಾವು ಇದನ್ನ ಹೇಳೋಣ. ರೆಕಾರ್ಡ್ ಉಳಿದು ಆಮೇಲೆ ಅವರು ನೋಡ್ಲಿ. ದಯವಿಟ್ಟು ಎಲ್ರು ಕೇಳ್ರಿ. ಋಷಿ ಮುನಿಗಳು ಒಂದು ಗುಡಿಸಲು ಕಟ್ಕೊಂಡಿರ್ತಾರೆ ಕಾಡಲ್ಲಿ, ಗೆಡ್ಡೆ ಗೆಣಸು ತಿಂದ್ಕೊಂಡು. ಬಟ್ ರಾಜರ ಹತ್ರ ಹೋದ್ರೆ ರಾಜರು ಋಷಿ ಮುನಿಗಳಿಗೆ ನಮಸ್ಕಾರ ಮಾಡ್ತಾರ, ಅಥವಾ ಋಷಿ ಮುನಿಗಳು ರಾಜರಿಗೆ ನಮಸ್ಕಾರ ಮಾಡ್ತಾರ? ಹೇಳ್ರಿ ಪ್ಲೀಸ್. ರಾಜ ಋಷಿ ಮುನಿಗಳಿಗೆ ನಮಸ್ಕಾರ ಮಾಡ್ಬೇಕು ಸರ್. ಅಬ್ಸಲ್ಯೂಟ್ಲಿ. ಆಮೇಲೆ ಈ ದೇಹದಲ್ಲಿ ನಾವು ಹೆಚ್ಚಂದ್ರೆ 100-200 ವರ್ಷ ಇದೀವಿ ಅಂತ ಇಟ್ಕೊಡ್ರಿ, 200 ವರ್ಷ ಇದೀವಿ ಅಂತ ಇಟ್ಕೊಡ್ರಿ ಈ ದೇಹದಾಗ ನಾವು. ಓಕೆ? ಅಥವಾ 1000 ವರ್ಷ ಇದೀರಿ ಅಂತ ಇಟ್ಕೊಡ್ರಿ. ಈ 1000 ವರ್ಷ ಆ ಪರಲೋಕಕ್ಕೆ ಹೋಲಿಸಿದ್ರ ಒಂದ್ ಇಡೀ ದಿವಸದಂದ ಒಂದ್ ಟಕ್ಕನು ಸೆಕೆಂಡ್ ಐತಲ್ಲ, ಆ ಸೆಕೆಂಡ್ ನಂದು ಎಲ್ಲಾ ಭಾಗ ತೆಗೆದು ಮತ್ತು ಇನ್ನೊಂದ್ ಸಣ್ಣ ಸೆಕೆಂಡ್ ತೆಗೆದ್ರನು ಅದಕ್ಕಿಂತ ಕಮ್ಮಿ. ನಾ ಹೇಳೋದ್ ತಿಳಿತೈತಿ ಎಲ್ಲರಿಗೆ? ಇಲ್ಲಿ ನೀವು 1000 ವರ್ಷ ಬದುಕಿ ಹೋದ್ರು ಕೂಡ ಆ ಲೆಕ್ಕಕ್ಕೆ ಹೋಲಿಸಿದ್ರೆ ಒಂದು ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್ ತರ. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರಿಗೆ, ನಿಮ್ಗೆ ಇಲ್ಲಿ ನನ್ನ ಜೀವನ ಅಂತ. ಈ ಜೀವನದಲ್ಲಿ ಅಲ್ಲಿ ಕೌಂಟ್ ಆಗೋದೇನು ಅಂದ್ರೆ, ಒಂದು ಅದ್ಭುತ ಪುಸ್ತಕ ಇದೆ, ನಿಮ್ಗೆ ಆ ಪುಸ್ತಕವನ್ನು ಆಮೇಲೆ ಹೇಳ್ತೇನೆ ನಾನು. ಆ ಲೋಕದಲ್ಲಿ ಪರ್ಮನೆಂಟ್ ಆಗಿ ನಿಮ್ಗೆ ಕೌಂಟ್ ಆಗೋದು ಏನು ಅಂದ್ರೆ, ಇಲ್ಲಿ ನೀವು ಕುಳಿತು ನಿಮ್ಮ ಆತ್ಮ ಸಾಧನೆಯನ್ನ ಎಷ್ಟು ಮಾಡಿದ್ದೀರಿ ಅನ್ನೋದು ಮಾತ್ರ ಕೌಂಟ್. ಮತ್ತಿನ್ನೇನು ಕೌಂಟ್. ನೀವು ಏನ್ ಮಾಡಿದ್ರಿ ಈ ಭೂಮಿ ಮೇಲೆ, ಮತ್ತಿನ್ನೇನ್ ಮಾಡಿದ್ರಿ, ಇವು ಯಾವ ಲೆಕ್ಕ. ಅಲ್ಲಿ ಕೌಂಟ್ ಆಗೋದು ನಿಮ್ಮ ಆತ್ಮ ಸಾಧನೆ ಏನು, ಮೇಜರ್ ಕ್ವಶನ್. ಅಲ್ಲಿ ನೀವು ಶಾಶ್ವತವಾಗಿರೋರಿದ್ದೀರಿ, ಇಲ್ಲಿ ನೀವು ಒಂದು ಕ್ಷಣಿಕ ಭೆಟ್ಟಿಗೆ ಬಂದಿರಿ. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾವುದಕ್ಕೆ ಮಹತ್ವ ಕೊಡಬೇಕು ಅನ್ನೋದು ದಯವಿಟ್ಟು ನೀವೇ ಡಿಸೈಡ್ ಮಾಡ್ಬೇಕು. ವೀರೇಶ್ ಅವರೇ, 3-4 ಗಂಟೆ 3.5 ಗಂಟೆ ಕೂಡೋ ಸ್ಥಿತಿಗೆ ಬಂದಿದ್ರಲ್ಲ, ನಿಮ್ಗೆ ಇಲ್ಲಿಂದಲೇ ಒಂದು ಆತ್ಮಪೂರ್ವಕ ನಮಸ್ಕಾರ. ಬಹಳ ದೊಡ್ಡ ಸಾಧನೆ ನಿಮ್ದು. ಈ ಪ್ರಶ್ನೆ ಕೇಳಿದ್ದಕ್ಕೆ ನನಗೂ ಖುಷಿ ಆಯ್ತು. ಒಬ್ಬ ವೀರೇಶ್, ನಿಜವಾಗ್ಲೂ ವೀರೇಶ್ ಹೆಸರಿಗೆ ತಕ್ಕಂತೆ ವೀರೇಶ್ ಒಬ್ಬರಾದ್ರೂ ಸಿಕ್ರಲ್ಲ. ಸೊ ವಿ ಆರ್ ವೆರಿ ಮಚ್ ಗ್ಲಾಡ್. ಅದ್ಭುತ. ಇದೇನು ನಾವು ಜೂಮ್ ಕ್ಲಾಸ್ ನಡೆಸ್ತಾ ಇದೀವೋ ಸಾರ್ಥಕ ಅನ್ಸೋದು.
ಡೆಡಿಕೇಟೆಡ್ ಸೋಲ್. ಅದಕ್ಕೆ ಏನಿದೆ ಇದೊಂದ್ಸಲ ನನ್ನ ಲೈಫ್ ಅಲ್ಲಿ ಇದನ್ನ ಫೈನಲ್ ಆಗಿ ನೋಡ್ಕೊಂಡ್ ಬಿಡೋಣ. ಏನು ನನ್ನ ಕಷ್ಟಕ್ಕೆ ಏನ್ ಕಾರಣ, ನನ್ನ ನಷ್ಟಕ್ಕೆ ಏನ್ ಕಾರಣ, ನನಗ ಅಪಮಾನಕ್ಕೆ ಏನ್ ಕಾರಣ, ನನ್ನ ಸನ್ಮಾನಕ್ಕೆ ಏನ್ ಕಾರಣ, ನನ್ನ ಒಳ್ಳೇದಕ್ಕೆ ಏನ್ ಕಾರಣ, ನನ್ನ ಕೆಟ್ಟದಕ್ಕೆ ಏನ್ ಕಾರಣ, ಇವರೆಲ್ಲ ನನ್ನ ಜೊತೆ ಈ ರೀತಿ ಸಂಬಂಧ ಇದಾರೆ, ಇದಕ್ಕೆ ಏನ್ ಕಾರಣ, ಒಳ್ಳೆ ಸಂಬಂಧಕ್ಕೆ ಏನ್ ಕಾರಣ, ಇಂಥ ಸಂಬಂಧಕ್ಕೆ ಏನ್ ಕಾರಣ, ಆರೋಗ್ಯಕ್ಕೆ ಏನ್ ಕಾರಣ, ಅನಾರೋಗ್ಯಕ್ಕೆ ಏನ್ ಕಾರಣ, ನಿಮ್ಗೆ ಏನೇನಿದೆಯೋ ಎಲ್ಲವುಗಳಿಗೆ ನೀವು ಒಂದ್ಸಲ ಉತ್ತರ ತಗೊಳ್ಳಿ. ಒಮ್ಮೆ ನೀವು ಉತ್ತರ ತಗೊಂಡ್ರೆ ಬದುಕಿನ ಸಮಸ್ಯೆಗಳೆಲ್ಲ ಪರಿಹಾರ. ಆವಾಗ ನೀವು ಭೂಮಿ ತಾಯಿಗೆ ಒಂದು ಅದ್ಭುತವಾದ ಸುಪುತ್ರ. ಆ ರೀತಿ ಬುದ್ಧ ಪುರುಷ ನಮ್ಮೊಳಗೆ ಹುಟ್ಟಬೇಕು. ಬುದ್ಧತ್ವ ನಮ್ಮೊಳಗೆ ಬಂದಾಗ ಮಾತ್ರ ಆ ರೀತಿ ನಾವು ನಮ್ಮನ್ನ ತಯಾರು ಮಾಡ್ಕೊಳ್ಳೋದು ಸಾಧ್ಯ. ಸಮರ್ಪಣೆ, ಎಸ್ 24 hours ಇದೆಯಾ, ಕೊಡೋಣ ಒಂದ್ 4 ತಾಸು, ನೋಡೋಣ ಏನ ಹೋಜಾಯ ಬಾರ್ ಅನ್ನೋ ಒಂದು ಸಂಕಲ್ಪ ನಮ್ಮೊಳಗಿರ್ಬೇಕು. ಆವಾಗ ಸಾಧನೆ ನಿಜವಾದ ಸಾಧನೆ ಅನ್ಸ್ಕೊ. ದಿನ ಉಗುರು ಬೆಚ್ಚಗೆ ನೀರ್ನಾಗ ಇರೋದ್ಕಿಂತ ಒಮ್ಮೆ 100 ಡಿಗ್ರಿ ತಗೊಂಡ್ ಹೋಗ್ರಿ. ಅದ್ ಏನ್ ನೀರ್ ಇದ್ದದ್ದು ಮತ್ತೆ ಏನಾಗ್ತೈತೋ, ನೀರ ಉಳಿತೈತೋ ಒಮ್ಮೆ ಚೆಕ್ ಮಾಡ್ರೊಮ್ಮೆ. ಇಲ್ಲ ಒಂದ್ 0 ಕಡೆ ತಗೊಂಡವ್ರೆ, ಅವಾಗ ನೀರ್ ಇದ್ದದ್ದು ನೀರಾಗಿ ಉಳಿತಿತ್ತೋ ಏನ್ ಮತ್ತೇನ್ ಬೇರೆ ಆಗ್ತಿತ್ತೋ ನೋಡ್ರಿ. ಒಂದೇ ನೀರು, ಇಲ್ಲಿ ಗಟ್ಟಿ, ಇಲ್ಲಿ ದ್ರವ, ಅಲ್ಲಿ ಅನಿಲ. 3 ಸ್ಥಿತಿಯೊಳಗೆ ಇರ್ಬೇಕಾದ್ರೆ ಒಂದ ಆತ್ಮ ಕರ್ಮದಿಂದ ಜಡ ಸ್ಥಿತಿಯೊಳಗೂ ಇರ್ತೈತೆ, ಸ್ವಲ್ಪ ಕರ್ಮದಿಂದ ಫ್ಲೆಕ್ಸಿಬಲ್ ಸ್ಥಿತಿಯೊಳಗೂ ಇರ್ತೈತೆ, ಮುಕ್ತಾತ್ಮ ಗಾಳಿಯಂತೆ ಮುಕ್ತಾತ್ಮ ಸ್ಥಿತಿಯೊಳಗೂ ಇರ್ತೈತೆ. ಯಾವಾಗ ನಾವು ನೀರಿನ ಗುಣವನ್ನು ಅಳವಡಿಸಿಕೊಂಡಾಗ. ನೀರಿನ ಗುಣ ಅಂದ್ರೆ ಏನು? ಒಂದ್ ಸಲ ಹರಿಯೋದಕ್ಕೆ ಶುರು ಮಾಡಿದ್ರೆ ಏನೇ ಬಂದ್ರು ನಿಲ್ಲೋದಿಲ್ಲ. ಅದು ಹರಿದು ಹೋಗ್ತಾ ಇರ್ತದೆ. ಅಡ್ಡ ಕಟ್ತೀರ ತುಂಬುವರೆಗೂ ನಿಲ್ತದೆ, ತುಂಬಿದ್ಮೇಲೆ ಅಡ್ಡ ಕಟ್ತೀರ, ನೀವು ಕಟ್ಟಿದ್ರಿ ಅಂತ ಇಟ್ಕೊಡ್ರಿ, ಸರಿ ಎಲ್ಲಿವರೆಗೆ ಕಟ್ತಿರೋ ಕಟ್ಟ್ರೆ ಅಲ್ಲಿವರೆಗೆ. ಬಟ್ ಒಂದ್ಸಲ ಬಂತು ಪ್ರವಾಹ ಅಂದ್ರೆ ಎಲ್ಲ ಕಿತ್ಕೊಂಡು. ಈ ಸ್ಥಿತಿ, ನೀರಿನ ಗುಣ ಏನು, ನೀರಿನಿಂದ ಕಲಿಬೇಕಾದ್ದು ನಾವೇನು ಅಂದ್ರೆ, ಎಷ್ಟೇ ದಾರಿ ಎಡರು ತೊಡರು ಇರ್ಲಿ, ಹಾದಿ ಮಾಡ್ಕೊಂಡು ದಾರಿ ಮಾಡ್ಕೊಂಡು ಅದ್ ಮುಂದೆ. ಒಂದ್ಸಲ ಮಳೆ ಆದ್ರೆ ಸಾಕು, ಆ ನೀರು ಸಮುದ್ರಕ್ಕೆ ಸೇರೋವರೆಗೂ ನಿಲ್ಲೋದಿಲ್ಲ. ಏನೇ ಬರ್ಲಿ, ಅದು ಹಳ್ಳ ಕೊಳ್ಳ ನದಿ ಬಾವಿ ಏನೇ ಬರ್ಲಿ, ಬಟ್ ಅಲ್ಟಿಮೇಟ್ಲಿ ಸಮುದ್ರಕ್ಕೆ ಹೋಗಿ ಸೇರೋವರೆಗೂ ನಿಲ್ಲೋದು. ಅಷ್ಟು ಫ್ಲೆಕ್ಸಿಬಲ್ ಫ್ಲೋ. ನೀವು ಇಲ್ಲಿ ತಡ್ಸ್ರಿ ಈ ಕಡೆ ಹೋಗ್ತದೆ, ಇಲ್ಲಿ ತಡ್ಸ್ರಿ ಆ ಕಡೆ ಹೋಗ್ತದೆ, ಅಲ್ಲಿ ತಡ್ಸ್ರಿ ಆ ಕಡೆ. ಇಟ್ ವೋಂಟ್ ಸ್ಟಾಪ್. ನಾವು ಹಾಗೆ ಜೀವನದಲ್ಲಿ ಏನಾದರೂ ಅಡಚಣೆಗಳು ಎಡರು ತೊಡರುಗಳು ಬಂದಾಗ ಅವುಗಳ ಜೊತೆಗೆ ನಾವು ಫೈಟ್ ಮಾಡದೆ, ಹೋರಾಡದೆ, ಸುಮ್ನೆ ನಮ್ಮ ಆತ್ಮ ಸಾಧನೆಯ ಕಡೆ ಗಮನ. ಇವತ್ತು ನಮ್ಗೆ ಯಾರಾದ್ರೂ ಬೈದ್ರ ಅದನ್ನ ಅಷ್ಟಕ್ಕೆ ಬಿಟ್ಟು ಮತ್ತೆ ಧ್ಯಾನಿಸ. ಇವತ್ತು ಯಾರಾದ್ರೂ ನಮ್ಗೆ ಬಹಳ ಸನ್ಮಾನ ಮಾಡಿದ್ರ ಅದನ್ನ ಅಷ್ಟಕ್ಕೆ ಬಿಟ್ಟು ಮತ್ತೆ ಧ್ಯಾನಿಸ. ಇವತ್ತು ನನಗೆ ಬಹಳ ಲಾಭ ಆಯ್ತಾ, ಅಷ್ಟಕ್ಕೆ ಬಿಡ್ರಿ ಮತ್ತೆ ಧ್ಯಾನಿಸ. ಇವತ್ತೇನೋ ಹಾನಿ ಆಯ್ತಾ, ಅಷ್ಟಕ್ಕೆ ಬಿಟ್ರಿ ಮತ್ತೆ ಧ್ಯಾನಿಸ. ಇವೆಲ್ಲ ಬಹಳ ಟೆಂಪರರಿ ಕ್ವೆಶನ್ಸ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ. ಇವತ್ತು ನಿಮ್ಗೆ ಯಾವ್ದೋ ಒಂದು ಸಮಸ್ಯೆ ಇದೆ ಅಂತ ಇಟ್ಕೊಡ್ರಿ. ಯಾವ್ದೋ ಒಂದು ಯಾವ ಸಮಸ್ಯೆ ಇದೆಯೋ ನಿಮಗ್ ಗೊತ್ತದು. ಸಾರಿ, ಇದೇ ಸಮಸ್ಯೆ ನಿಮಗೆ ಇನ್ನು 50 ವರ್ಷಗಳ ನಂತರ ಇರುತ್ತದೆಯೇ? ಇಷ್ಟೇ ತೀವ್ರವಾಗಿ ನೀವು ಅದಕ್ಕೆ ಸ್ಪಂದಿಸುತ್ತೀರಾ? 50 ವರ್ಷಗಳ ನಂತರ ಇವತ್ತು ನಿಮ್ಗೆ ಯಾರೋ ಏನೋ ಅಂದ್ರು, ದಾರಿ ಒಳಗ ವೆಹಿಕಲ್ ತಗೊಂಡು ಯಾರೋ ಅಡ್ಡು ಬಂದ್ರು, ಅಥವಾ ನಿಮ್ಗೆ ಯಾರೋ ಬೈದ್ರು, ಅಥವಾ ಯಾರೋ ನಿಮ್ಗೆ ಇವತ್ತು ಲಾಸ್ ಮಾಡಿದ್ರು, ಇವತ್ತೇನೋ ಹಣ್ಣು ತರ್ಲಿಕ್ಕೆ ಹೋದ್ರಿ, ಮಾರ್ಕೆಟಿಗೆ ಹೋದ್ರಿ, ಅಥವಾ ಏನೋ ವಸ್ತು ಪರ್ಚೇಸ್ ಮಾಡಕ್ ಹೋದ್ರಿ, ಲಾಸ್ ಆಯ್ತು, ಸಿಟ್ಟು ಬಂತು. ಬಟ್ ಇದೇ ಸ್ಥಿತಿ ನಿಮ್ಗೆ 50 ವರ್ಷದವರೆಗೆ ಕಂಟಿನ್ಯೂ ಇರ್ತದೆ. ಇಲ್ಲ ಅಂದ್ರೆ ಇವೆಲ್ಲ ಟೆಂಪರರಿ. ಇದಕ್ಕೆ ನಾವು ಗಮನ ಕೊಟ್ರೆ ನಮ್ಮ ಶಕ್ತಿಯೇ ಕ್ಷೀಣ. ಯಾವುದಕ್ಕೆ ಗಮನ ಕೊಡ್ಬೇಕು ಅದಕ್ಕೆ ಗಮನ ಕೊಡ್ಬೇಕು. ಯಾವುದು ಶಾಶ್ವತವೋ ಅದಕ್ಕೆ ಗಮನ ಕೊಡಿ. ಸಮುದ್ರ ಶಾಶ್ವತ, ನದಿಗೆ, ನೀರಿಗೆ, ಅಲ್ಲಿ ಒಂದೇ ಗಮನ. ನಮಗೆ ನಮ್ಮ ಪರಮಾತ್ಮನ ಸ್ಥಿತಿ ಒಂದೇ ಶಾಶ್ವತ.
ಮಿಕ್ಕಿದ್ದೆಲ್ಲ ಅಶಾಶ್ವತ. ಸೊ ಆ ಸ್ಥಿತಿಗೆ ಅಷ್ಟೇ ಗಮನ ಕೊಡಿ. ಇದರ ಅರ್ಥ ನೀವು ಕೆಲಸ ಮಾಡ್ಬೇಡ್ರಿ ಅಂತಲ್ಲ, ಇದರ ಅರ್ಥ ನೀವು ಮನೆ ಮಠ ಬಿಟ್ಟು ಎಲ್ಲೋ ಆಶ್ರಮ ತಕೊಂಡು ಕೂಡ್ರಿ ಅಂತಾನೂ ಅಲ್ಲ. ಇರ್ರಿ ನಿಮ್ ಲೈಫ್ ಒಳಗೆ, ಬಟ್ ವೀರೇಶ್ ಅವ್ರ ತರ ಇರ್ರಿ. ಕೆಲಸ ಮುಗಿತಾ, ಎಲ್ಲ ಡ್ಯೂಟೀಸ್ ಏನ ಇವತ್ತಿನ ದೈನಂದಿನ ಕೆಲಸ ಮುಗಿತಾ, ಕೆಲಸ ಫ್ರೀ ಇದೆ, ಮತ್ತೆ ಶ್ವಾಸ ತೆಗೀರಿ, ಟೈಮ್ ಮಾಡ್ಕೊಡ್ರಿ. ಲೈಫ್ ನಿಮ್ದಿದು ಲೈಫ್. ಪರಮಾತ್ಮನಾಗಿ ಬೆಳಗಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಪರಮಾತ್ಮನ ಪ್ರಭೆಯಿಂದ ಬೆಳಗಬೇಕಾದ್ದು ನಿಮ್ಮ ಕರ್ತವ್ಯ. ನೋ ಕಾಂಪ್ರಮೈಸ್ till you get enlightenment. ಏನೇ ಬರ್ಲದು ಲೈಫ್, ನೋ ಕಾಂಪ್ರಮೈಸ್ ಮೀನ್ಸ್ ನೋ ಕಾಂಪ್ರಮೈಸ್. ಈ ಸಂಕಲ್ಪ ಇಟ್ಕೊಳ್ರಿ, ನಾಳೆ ಮತ್ತೆ ಅಥವಾ ನಾಡಿದ್ದು ಬೇರೆ ಇದೇ ಪ್ರಶ್ನೆ ಕೇಳ್ತೀವಿ. ಯಾರು ಸಾಧನೆಗೆ ಇನ್ನೂ ಹೆಚ್ಚಿನ ಸಂಕಲ್ಪ ಶಕ್ತಿಯಿಂದ ಹೆಜ್ಜೆ ಇಡ್ತಾ ಇದ್ದೀರೋ, ಇದನ್ನ ನಾಳೆ ಅಥವಾ ನಾಡಿದ್ದು ಮತ್ತೆ ನಿಮ್ಗೆ ಕೇಳ್ತೀನಿ. ಸೊ ಅಲ್ಲಿವರೆಗೆ ನಾವು ಇವತ್ತಿನ ಧ್ಯಾನವನ್ನ ಮುಂದುವರಿಸೋಣ ಫ್ರೆಂಡ್ಸ್. ಆರಾಮಾಗಿ ಕೂತ್ಕೊಳ್ರಿ. ಕೈ ಬೆರಳು ಒಂದ್ರೊಳಗೊಂದು. ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಸ್ಪೆಕ್ಟ್ ಇದ್ರೆ ತೆಗೀರಿ, ಕಣ್ ಮುಚ್ಕೊಳ್ರಿ, ರಿಲ್ಯಾಕ್ಸ್. ಹೊರಗಡೆ ಎಷ್ಟೇ ಶಬ್ದಗಳಿದ್ರು ಕೇಳ್ಕೊಡ್ರಿ, ಏನೇನ್ ಶಬ್ದ ಇದಾವೆ ಎಲ್ಲ ಕೇಳ್ಕೊಡ್ರಿ. ನಮ್ಗೇನು ಸಂಬಂಧ ಇಲ್ಲ. ಆ ಶಬ್ದಗಳನ್ನ ಕೇಳ್ತೀವಿ, ಬಿಡ್ತೀವಿ. ಆ ತರಂಗಗಳು ಬರ್ತವೆ, ಹೋಗ್ತವೆ, ನಮಗೆ ಬಂದು ತಟ್ಟೋದಿಲ್ಲ. ಎಸ್, ನಿಮ್ಮ ಒಳಗಡೆ ಆಂತರಿಕ ಶಬ್ದಗಳು ಎಷ್ಟಿದಾವ ನೋಡ್ಕೊಡ್ರಿ. ಧ್ವನಿಗಳನ್ನ ಕೇಳಿ ಆನಂದಿಸಿ. ಅದ್ಭುತವಾದ ಸಂಗೀತದೊಂದಿಗೆ ನಾವೆಲ್ಲರೂ ಧ್ಯಾನದಲ್ಲಿ ಸೇರೋಣ. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. My dear friends, my dear masters, and my dear gods of India and the rest of the world, today we are sitting in meditation. We are in meditation. Don't open your eyes. Be with the breath. What a great day today. A day when we are in deep meditation. Every day should be in deep meditation. 1 hour, 2 hours, 3 hours, every day we should spend with closed eyes in our chosen spot, in our own house,
in a darkened room. Some nice fragrances around, nice perfumes around. In total darkness, a nice comfortable seat, totally relaxed, crossed legs, crossed feet, crossed hands, crossed fingers. No sounds whatsoever in the mouth, and no forms whatsoever in the mind. Being with the breath. Eyes are closed, my dear friends. No thoughts in the mind. The first law of the science of meditation says when you are with the breath, the mind becomes empty. So, let us all be with the breath. The breath is the reigning deity in meditation.
My dear friends, my dear masters, and my dear gods, meditation is the most important thing which energizes our body. Which energizes our mind. My dear friends, don't open your eyes, come what may. What a wonderful thing meditation is. Every child, every youth, every adult, every oldie, everybody should meditate every day. 1 hour, 2 hours, 3 hours. Please don't open your eyes.
My dear friends, my dear masters, and my dear guides, remember that we are always guides. Remember that we are masters. We create our own realities. We designed our own lives. We are ever the master of our own lives. And we are here to be friends with each and every life form. Friendship is the natural state of affairs between life forms in the whole cosmos. And every life form is a master unto its own self. And every life form is a God unto its own self. My dear friends, my dear masters, and my dear gods of India, and the whole world, we are all in meditation. Meditation means being in total emptiness of the mind. No waves whatsoever. No thoughts whatsoever. Like an absolutely calm lake. My dear friends, be with your breath. The breath is the key word. Be with the breath.
ಕೆಲವು ನಿಮಿಷಗಳವರೆಗೆ ಆಳವಾದ ಮೌನದಲ್ಲಿ ಹಾಗೆಯೇ ಶ್ವಾಸದೊಂದಿಗೆ ಒಂದಾಗಿರಿ. ನಿನ್ನೆಗಿಂತ ಇಂದು ಎಷ್ಟು ನೀವು ನಿರ್ವಿಚಾರ ಸ್ಥಿತಿಯಲ್ಲಿ ಒಳಗೋಗಿದ್ದೀರಿ, ಎಷ್ಟು ಹೆಚ್ಚು ಆಳವಾಗಿ ಗಾಢವಾಗಿ ಧ್ಯಾನದಲ್ಲಿ ಮುಳುಗಿದ್ದೀರಿ ಅನ್ನೋದನ್ನ ನೀವೇ ನೋಡಿಕೊಳ್ಳಿ. ಯಾರೂ ಕಣ್ ತೆಗಿಬಾರ್ದು ದಯವಿಟ್ಟು. ನಿನ್ನೆಗಿಂತ ಇವತ್ತಿನ ಸಾಧನೆ ಹೆಚ್ಚಾಗಿದೆಯೋ ಏನು ಅನ್ನೋದನ್ನ ಪರೀಕ್ಷಿಸಿಕೊಳ್ಳಿ. ಹೆಚ್ಚು ಆಳವಾದ ಮೌನ ಸ್ಥಿತಿ ನಿಮಗೆ ಸಾಧ್ಯವಾಗಿದೆ ಎಂಬುದನ್ನ ಕಂಡುಕೊಳ್ಳಿ. ಆಗಿರದೇ ಇದ್ರೆ ಅದಕ್ಕೆ ಏನು ಸಮಸ್ಯೆಗಳು ಅನ್ನೋದನ್ನ ಕಂಡ್ಕೊಂಡು ಅದನ್ನ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಗುರಿ ದಿನದಿಂದ ದಿನಕ್ಕೆ ಹೆಚ್ಚು ಆಳವಾಗಿ ಧ್ಯಾನದಲ್ಲಿ ಇಳಿಯುವುದು, ನಿಮ್ಮೊಳಗೆ ಒಂದಾಗುವುದು, ಈ ಬ್ರಹ್ಮಾಂಡದೊಂದಿಗೆ ಏಕತ್ವ ಸ್ಥಿತಿಯನ್ನ ಅನುಭವಿಸಿ. ಸಂಪೂರ್ಣ ಬ್ರಹ್ಮಾಂಡದೊಂದಿಗೆ ಏಕತ್ವ ಸ್ಥಿತಿಯನ್ನ ಅನುಭವಿಸಿ. ನಾವು ಬೇರೆ ಅಲ್ಲ, ಈ ಬ್ರಹ್ಮಾಂಡ ಬೇರೆ. ನಾವು ಬೇರೆ ಅಲ್ಲ, ಈ ಭೂಮಿ ತಾಯಿ ಬೇರೆ. ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅವರು ಬೇರೆ ಅಲ್ಲ, ಇವರು ಬೇರೆ. ಅದು ಬೇರೆ ಅಲ್ಲ, ಇದು ಬೇರೆ. ವಿ ಆರ್ ಆಲ್ ಒನ್. ನೀವು ಎಷ್ಟು ಆಳವಾಗಿ ಒಳಗೆ ಹೋಗ್ಬೇಕಂದ್ರೆ ದಟ್ ಒನ್ನೆಸ್ ಫೀಲಿಂಗ್ ಯು ಶುಡ್ ಎಕ್ಸ್ಪೀರಿಯನ್ಸ್. ಆ ಏಕತ್ವದ ಭಾವನೆಯನ್ನ ನೀವು ಅನುಭವಿಸ್ಬೇಕು. ಒಂದು ಭಕ್ತನಿಗೆ ನೋವಾದ್ರೆ ಭಗವಂತನಿಗೆ ನೋವಾಗೋದು, ಒಂದು ಪ್ರಾಣಿಗೆ ನೋವಾದ್ರೆ ಭಗವಂತನಿಗೆ ನೋವಾಗೋದು, ಇದೆಲ್ಲ ಕಥೆಗಳಲ್ಲ. ಭಗವಂತನ ಸ್ಥಿತಿಯಲ್ಲಿರೋ ಯಾರಿಗಾದ್ರೂ ಅದು ನೋವೇ. These are all not stories. These are all examples for oneness feeling. ಆ ಏಕತ್ವದ ಅನುಭೂತಿಯನ್ನ ನಮ್ಗೆ ತಿಳಿಸೋದಕ್ಕೆ ಇವೆಲ್ಲ ಕಥೆಗಳು. ಯಾರಿಗೋ ಹೊಡೆದ್ರೆ ಯಾರಿಗೋ ಬಾಸುಂಡೆ, ಯಾರಿಗೋ ಕಷ್ಟ ಕೊಟ್ರೆ ಯಾರಿಗೋ ತೊಂದ್ರೆ, ಯಾರನ್ನೋ ಬಂಧನದಲ್ಲಿಟ್ರೆ ಮತ್ತಾರಿಗೋ ಬಂಧನ, ಯಾರಿಗೋ ಊಟ ಹಾಕಿದ್ರೆ ಇನ್ಯಾರಿಗೋ ಊಟ ಹಾಕಿದಂಗೆ. ಇದೆಲ್ಲ ಏಕತ್ವದ ಅನುಭವ. ಆ ಏಕತ್ವದ ಅನುಭವ ನಿಮ್ಮ ಎಡಭಾಗದ ಮೂಗಿನ ಹೊರಳೆಯಿಂದ ಮತ್ತು ಬಲಭಾಗದ ಮೂಗಿನ ಹೊರಳೆಯಿಂದ ಎರಡೂ ಒಂದಾಗಿ ಸಹಸ್ರಾರ ಸ್ಥಿತಿಗೆ, ಅಲ್ಲಿ ಮೂರನೇ ಕಣ್ಣಿನ ಸ್ಥಿತಿಗೆ, ಅಲ್ಲಿ ಭ್ರುಕುಟಿಯ ಮಧ್ಯೆ ನೀವು ಏಕವಾಗಿ ಲೀನವಾದಾಗ ನೀವು ಈ ಬ್ರಹ್ಮಾಂಡದೊಂದಿಗೆ ಏಕತ್ವವನ್ನು ಅನುಭವಿಸ್ತೀರಿ, ಪ್ರಾಣಿ ಪಶುಗಳೊಂದಿಗೆ ಏಕತ್ವವನ್ನು ಅನುಭವಿಸ್ತೀರಿ, ಭೂಮಿ ತಾಯಿಯೊಂದಿಗೆ ಏಕತ್ವವನ್ನು ಅನುಭವಿಸ್ತೀರಿ, ಶತ್ರು ಮಿತ್ರರೊಂದಿಗೆ ಏಕತ್ವವನ್ನು ಅನುಭವಿಸ್ತೀರಿ, ಪರಿಚಿತ ಅಪರಿಚಿತರೊಂದಿಗೆ ಏಕತ್ವವನ್ನು ಅನುಭವಿಸ್ತೀರಿ. ಶುದ್ಧ ಶುದ್ಧ, ಒಳ್ಳೇದು ಕೆಟ್ಟದ್ದು ಅಂತ ನೀವ್ ಏನೇನೇ ಹೆಸರು ಕೊಟ್ಕೊಂಡಿದ್ದೀರೋ ಅದೆಲ್ಲದರೊಂದಿಗೆ ಏಕತ್ವವನ್ನು ಅನುಭವಿಸ್ತೀರಿ. ವಿ ಆರ್ ಆಲ್ ಒನ್. जल में कुंभ, कुंभ में जल भीतर बाहर पानी, टूटा कुंभ फूटा कुंभ, जल जल ही समाही, यह तत् कहो गया. ನೀರಿನೊಳಗೆ ಕೊಡ, ಕೊಡದೊಳಗೆ ನೀರು, ನಮ್ಮೊಳಗೆ ದೇವರು, ದೇವನೊಳಗೆ ನಾವು. ಎಲ್ಲ ಕೊಡಗಳು ನೀರೊಳಗೆ ಇದೆ, ಒಂದೇ ನೀರೊಳಗೆ. ಈ ಕೊಡದ ಜಾತಿಗಾಗಿ, ಕೊಡದ ಬಣ್ಣಕ್ಕಾಗಿ, ಕೊಡದ ಸೌಂದರ್ಯಕ್ಕಾಗಿ, ಕೊಡದ ಅಲಂಕಾರಕ್ಕಾಗಿ, ಕೊಡದ ಆಕಾರಕ್ಕಾಗಿ ಶ್ರೇಷ್ಠತೆ ಕನಿಷ್ಠತೆ ಹೆಸರಿನಲ್ಲಿ ನಾವು ಹೊಡೆದಾಡ್ತೀವಿ. ನಮ್ದು ಶ್ರೇಷ್ಠ, ಜಗತ್ತಿನಲ್ಲಿ ನಮ್ ಧರ್ಮನೇ ಶ್ರೇಷ್ಠ, ನಮ್ ಧರ್ಮದ ಮೂಲಕ ಹೋದ್ರೆ ಮಾತ್ರ ನಿಮ್ಗೆ ಭಗವಂತ ಸಿಗೋದು ಅಂತ ಈ ಕೊಡ ಹೇಳ್ತೀವಿ. ತನ್ನೊಳಗಿರೋ ನೀರು ಹೊರಗೂ ಐತಿ, ಇನ್ನೊಂದು ಕೊಡದಾಗೂ ಐತಿ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಆ ಕೊಡ ಹೇಳ್ತೈತಿ, ನಿಂದೇನ್ ಹೇಳ್ತಿ, ನನ್ನ ಧರ್ಮನ ಶ್ರೇಷ್ಠ, ನನ್ನ ಮಹಾಪುರುಷರ ಶ್ರೇಷ್ಠ. ಆ ಮಹಾಪುರುಷರೆಲ್ಲ ಏಕತ್ವ ಅನುಭವಿಸಿ ಹೋದವ್ರ ಅದಾರ, ಆದ್ರೆ ನೀವು ಅವ್ರ ಹೆಸರಿನಿಂದ ಫೈಟ್ ಮಾಡ್ತೀರಿ.
ಫೂಟಾ ಕುಂಭ ಜಲ ಜಲಹಿ ಸಮಾಹಿ ಯಹ ತತ್ಕ ಹೋಗಯ. ಎರಡೂ ಕೂಡ ಒಡೆದು ಹೋದ್ರೆ ನೀರು ನೀರು ಒಂದಾಗುತ್ತೆ, ಕೊಡ ಬಿದ್ದು. ಜ್ಞಾನಿ ಆದವನು ಈ ಮಾತನ್ನ ಹೇಳ್ಬೇಕು, ಈ ಮಾತನ್ನ ಮಾತಾಡ್ಬೇಕು, ಈ ಮಾತನ್ನ ಅನುಭವಿಸ್ಬೇಕು, ಈ ಮಾತನ್ನ ಆಚರಿಸ್ಬೇಕು, ಈ ಮಾತನ್ನ ನಡೆಸಿ ತೋರಿಸ್ಬೇಕು, ಈ ಮಾತನ್ನ ನಡೆದು ತೋರಿಸ್ಬೇಕು. ನೀವು ನಿಮ್ಮ ಶ್ವಾಸದ ಆಳದಲ್ಲಿ ಮುಳುಗಿದಾಗ, ಮುಳುಗುತ್ತಾ ಹೋದಾಗ ಈ ಏಕತ್ವವನ್ನು ಅನುಭವಿಸ್ತೀರಿ. ನಾನು ನೀನು ಅನ್ನೋದಿಲ್ಲ, ಇನ್ನೊಂದು ಮತ್ತೊಂದು ಅನ್ನೋದಿಲ್ಲ, ನನ್ನದು ನಿನ್ನದು ಅನ್ನೋದಿಲ್ಲ, ಇದು ಬೇರೆ ಅದು ಬೇರೆ ಅನ್ನೋದು. ಎಲ್ಲವೂ ಒಂದೇ. ಪ್ರಪಂಚದ ಸಾಗರವೆಲ್ಲ ಒಂದೇ. ನಾವು ಅದಕ್ಕೆ ಹೆಸರು ಕೊಟ್ಕೊಂಡಿರ್ಬೋದು. ನೀವು ಹೆಸರು ಕೊಟ್ಟಾಗ ಈ ಕಡೆ ಮೀನು ಆ ಕಡೆ ಹೋಗೋದಿಲ್ಲ, ಆ ಕಡೆ ಮೀನು ಈ ಕಡೆ ಹೋಗೋದಿಲ್ಲ ಅಂತೇನಿಲ್ಲ. ಪ್ರಪಂಚದ ಭೂಮಿ ಎಲ್ಲ ಒಂದೇ. ನೀವು ಬಾರ್ಡರ್ ಹಾಕೊಂಡಿರ್ಬೇಕು, ಮಿಲಿಟರಿ ಫೋರ್ಸ್ ಇಟ್ಟಿರ್ಬೇಕು, ಗನ್ಗಳು ಇಟ್ಟಿರ್ಬೇಕು, ಬ್ಯಾರಿಕೇಡ್ಸ್ ಹಾಕಿರ್ಬೇಕು. ಬಟ್ ಪ್ರಾಣಿ ಪಕ್ಷಿ ಈವನ್ ಸಣ್ಣದೊಂದು ಕ್ರಿಮಿ ಕೀಟಕ್ಕೂ ನಿಮ್ಮ ಬಾರ್ಡರ್ ಏನು ಮಾಡೋದಕ್ಕಾಗುತ್ತೆ. ಒಂದು ಅತ್ಯಂತ ಮನುಷ್ಯನ ಕಣ್ಣಿಗೆ ಮೇಜರ್ಮೆಂಟ್ ಮಾಡಿದ್ರೆ ಅತಿ ಸಣ್ಣದು ಅನ್ನುವಂತ ಒಂದು ಕೊರೋನಾ ವೈರಸ್ ಅನ್ನು ಇಡೀ ಪ್ರಪಂಚ ತಿಪ್ಪರ್ಲಾಗ ಹಾಕಿದ್ರು ತಡೆಯೋದಕ್ಕಾಗಿಲ್ಲ. ಎಲ್ಲ ದೇಶಗಳಲ್ಲಿ ವ್ಯಾಪಿಸ್ತು. ಯಾವ ಬಾರ್ಡರು ಅದಕ್ಕೆ ಏನು ಕೇರ್ ಮಾಡ್ಲಿಲ್ಲ, ಅದೇನು ಕೇರ್ ಮಾಡಲಿಲ್ಲ. This is all one. We are stupid people. We have created borders. We are stupid people. We have created barriers. We are stupid people. We all are parted by one another. Burn that stupidity in the fire of meditation. ಧ್ಯಾನಾಗ್ನಿಯಲ್ಲಿ ಮೂರ್ಖತೆಯನ್ನು ಭಸ್ಮಗೊಳಿಸಿ ಏಕತ್ವವನ್ನು ಅನುಭವಿಸಿ. ಆಳವಾದ ಮೌನವನ್ನು ಅನುಭವಿಸ್ತಾ ಇರಿ. ಇನ್ನು ನಾವು ಮೌನವನ್ನೇ ಅನುಭವಿಸಿಯೇ ಇಲ್ಲ. ಯಾವುದೋ ಮೌನದ ಹೆಸರಿನಿಂದ ಮಾತುಗಳನ್ನ, ಆ ಮಾತುಗಳ ಆಳದಲ್ಲಿ ಒಳಗೆ ಹೋಗೋದಕ್ಕೆ ಇನ್ನೂ ಹೆಚ್ಚು ನಾವು ನಮ್ಮ ಆಂತರಿಕ ಶಕ್ತಿಯನ್ನ ಒಟ್ಟುಗೂಡಿಸಿಕೊಳ್ಳೋದಕ್ಕೆ ಒಂದಷ್ಟು ಶಕ್ತಿರೂಪಿ ಮಾತುಗಳನ್ನ ಪಡ್ಕೊಂಡಿದ್ದೀವಿ ಹೊರತು ಇನ್ನೂ ಆರಂಭ ಆಗಿಲ್ಲ. ಈಗ ನಿಮ್ಮ ಮೌನ ಧ್ಯಾನ ಆರಂಭ. 2 ನಿಮಿಷ, 4 ನಿಮಿಷ, 5 ನಿಮಿಷ ಅಥವಾ 1 ನಿಮಿಷ. ಅಲ್ಲಿ 0 ಟೈಮ್ ಇರೋದ್ರಿಂದ ನೀವು ಹೆಚ್ಚು ಅನುಭವಿಸಿದ್ರೆ ಹೆಚ್ಚು, ಕಡಿಮೆ ಅನುಭವಿಸಿದ್ರೆ ಕಡಿಮೆ. ರಿಯಲ್ ಅನುಭವಿಸಿದ್ರೆ 0 ಟೈಮ್. ಐದು ನಿಮಿಷನೂ ಇಲ್ಲ, 1 ನಿಮಿಷ, 0 ಟೈಮ್. ಫೀಲ್ ದ ಸೈಲೆನ್ಸ್ ಇನ್ ಯುವರ್ ಸೆಲ್ಫ್. SELF, ಸೆಲ್ಫ್. ನಿಮ್ಮೊಳಗಿನ ಆಳವಾದ ಪ್ರಶಾಂತತೆಯನ್ನು ಅನುಭವಿಸಿ.
ಇನ್ನು 2 ನಿಮಿಷ ಹಾಗೆಯೇ ಮೌನವಾಗಿರಿ. ಮೌನ ಧ್ಯಾನವನ್ನ ಅನುಭವಿಸಿ. ಇನ್ನೂ 1 ನಿಮಿಷ ನಿಮ್ಮೊಳಗಿನ ಮೌನವನ್ನು ಆನಂದಿಸಿ. ಸಹಜ ಶ್ವಾಸ, ಮೌನ ಶ್ವಾಸ, 2 ಉಸಿರಾಟದ ಮಧ್ಯೆ, ಉಚ್ಛ್ವಾಸ ನಿಶ್ವಾಸದ ಮಧ್ಯೆ ಆಳವಾದ ಮೌನವಿದೆ. ಆ ಮೌನವೇ ನೀವು. ಆ ಮೌನವೇ ನಿಮ್ಮ ಪ್ರಶಾಂತತೆ. ಆ ನಿಮ್ಮ ಪ್ರಶಾಂತತೆಯೇ ನೀವು. ನಿಮ್ಮ ಪ್ರಶಾಂತತೆ ನಿಮ್ಮ ಬೆಳಕು, ನಿಮ್ಮ ಜ್ಞಾನ, ನಿಮ್ಮ ಶಕ್ತಿ. ಕೆಲವೇ ಕ್ಷಣ ಇದೇ ಮೌನವನ್ನ ಅನುಭವಿಸಿ ಆನಂದಿಸಿ. ಇನ್ ಮುಂದೆ ನಿಮ್ಗೆ ಏನ್ ಕೇಳಿಸಿದ್ರು ಕೂಡ ಈ ನಿಮ್ಮ ಒಳಗಿನ ಮೌನದೊಂದಿಗೆ ನೀವು ಒಂದಾಗಿರ್ಬೇಕು. ಅದು ನಿಮ್ಮ ಚಾಲೆಂಜ್ ಆಗಿರ್ಬೇಕು. ಯಾವ ಜಗತ್ತಿನ ಯಾವ ಅಲ್ಲೋಲ ಕಲ್ಲೋಲವೂ ನಿಮ್ಮನ್ನು ಒಂದಿಷ್ಟು ಅಳುಗಾಡಿಸಲು ಸಮರ್ಥವಾಗದು. ಅಷ್ಟು ನೀವು ಆಂತರಿಕ ಪ್ರಶಾಂತತೆಯಿಂದ ಇರಬೇಕು. ದಿಸ್ ಇಸ್ ಯುವರ್ ರಿಯಲ್ ಚಾಲೆಂಜ್. ಇದು ನಿಮ್ಮ ನಿಜವಾದ ಚಾಲೆಂಜ್. ಎಂಥದೇ ಅಲ್ಲೋಲ ಕಲ್ಲೋಲಮಯ ಘಟನೆ ಬರಲಿ, ನೀವು ಆಳವಾಗಿ ಮೌನದಲ್ಲಿರ್ಬೇಕು. ಮುಖದ ಮೇಲೆ, ಮನಸ್ಸಲ್ಲಿ ಒಂದು ಮುಗುಳ್ನಗೆ ಇರಬೇಕು. ಇಟ್ ಈಸ್ ಸೈಲೆಂಟ್ ಸ್ಮೈಲ್. ಇಟ್ ಈಸ್ ದ ಮಾರ್ಕ್ ಆಫ್ ಯುವರ್ ಸೈಲೆನ್ಸ್, ಡೆಪ್ತ್ ಆಫ್ ಯುವರ್ ಸೈಲೆನ್ಸ್, ಮಾರ್ಕ್ ಆಫ್ ದ ಡೆಪ್ತ್ ಆಫ್ ಯುವರ್ ಸೈಲೆನ್ಸ್. ನಿಮ್ಮ ಮೌನದ ಆಳದ ಗುರುತದು. ಎಂಥದೇ ಘಟನೆ ಬರಲಿ, ಮುಗುಳ್ನಗ್ತ ಆರಾಮ, ಒಳಗಡೆ ಪ್ರಶಾಂತ. ಈಗ ಧ್ಯಾನ ಜಯಗೀತೆಯೊಂದಿಗೆ ನಾವು ಇನ್ನಷ್ಟು ಮೌನವನ್ನು ಅನುಭವಿಸೋಣ, ಆನಂದಿಸೋಣ. ಕೇವಲ ಮೌನದಲ್ಲಿ जय जय हो दिव्य श्वास वेद्य जय जय हो ज्ञान वेद्य जय जय हो दिव्य ज्ञान वेद्य जय जय हो जय हो जय हो जय हो जय हो
संकल्प शक्ति जय जय हो, इच्छा शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, प्राण शक्ति जय जय हो, दिव्य प्राण शक्ति जय जय हो, आत्म शक्ति जय जय हो, दिव्य आत्म शक्ति जय जय हो, जय हो जय हो जय हो जय हो। सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, साम शांति जय जय हो, दिव्य साम शांति जय जय हो, जय हो जय हो जय हो जय हो। आज्ञाचक्र जय जय हो, सहस्रार जय जय हो, तपोलोक जय जय हो, सत्यलोक जय जय हो, ज्ञान विश्व जय जय हो, दिव्य ज्ञान विश्व जय जय हो, ज्ञान भारत जय जय हो, दिव्य ज्ञान भारत जय जय हो, जय हो जय हो जय हो जय हो। वाल्मीकि वेद व्यास जय जय हो, बुद्ध महावीर जय जय हो, येसु मोहम्मद जय जय हो, लाओ त्सु सुआंसु जय जय हो, महात्मा मिलारप जय जय हो, कबीर नानक जय जय हो, ब्लेवेट्स्की विसेंट जय जय हो, युक्तेश्वर लाहिर जय जय हो, श्री युक्तेश्वर लाहिर जय जय हो, ओशो रंपा जय जय हो, दिव्य ओशो रंपा जय जय हो, जय हो जय हो जय हो जय हो। आत्मविद्ये जय जय हो, ब्रह्मविद्ये जय जय हो, आरोग्य विद्ये जय जय हो, आनंद विद्ये जय जय हो, निर्वाण विद्ये जय
श्वास वेद्य जय जय हो दिव्य श्वास वेद्य जय जय हो ज्ञान वेद्य जय जय हो दिव्य ज्ञान वेद्य जय जय हो. ಫ್ರೆಂಡ್ಸ್, ಕೊನೆ 1 ನಿಮಿಷ ಆಳವಾದ ಮೌನದ ಧ್ಯಾನ. Forty seconds more. Thirty seconds. Twenty seconds. Ten seconds. 9, 8, 7, 6. Be with breath. Be with breath. Be with breath. 5, 4, 3, 2, 1, 0. ಯಾರು ಕಣ್ ತೆಗಿಬಾರ್ದು. ದಯವಿಟ್ಟು 2 ಕೈಗಳನ್ನ ಬಿಡಿಸಿ ಕಣ್ಮೇಲೆ ಇಟ್ಕೊಳ್ರಿ. 5 ಸೆಕೆಂಡ್ ವರೆಗೆ ಕಣ್ಮೇಲೆ ಕೈ ಇಟ್ಕೊಳ್ರಿ. 5, 4, 3, 2, 1, 0. ನಿಧಾನವಾಗಿ 2 ಕೈಗಳನ್ನು ಬಿಡಿಸಿ ನಿಧಾನವಾಗಿ ಕಣ್ಮುಚ್ಚಿ. ವೆರಿ ಗುಡ್. ನೀವು ಮಾಡಿರುವಂತ ಧ್ಯಾನಕ್ಕೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡಿ. ಸರ್, 1 ಮ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಮಾಡ್ಬೋದು, ಅಥವಾ ಯಾರಾದ್ರೂ ನಿಮ್ಮ ಒಳಗಡೆ ಫೀಲಿಂಗ್ಸ್ ಏನಿದೆಯೋ. ಎಸ್ ಮಹಾಂತೇಶ್ ಬಿಜರ್ಗಿ ಸರ್. ಎಸ್ ಪ್ರೊಫೆಸರ್. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ಇವಾಗ್ರೆ ನಮ್ ಧ್ಯಾನ ನಮಗ್ರೆ 100% ರಿಸಲ್ಟ್ ಕೊಡ್ಬೇಕಪ್ಪ ಅಂದ್ರೆ ಚೇರ್ ಮೇಲೆ ಕೂತ್ ಮಾಡಿದ್ರೆ ಕೊಡ್ತಿತ್ತು, ನೆಲ ಮೇಲೆ ಕೂತ್ ಸುಖಾಸನ ನೆಲ ಮೇಲೆ ಕೂತ್ ಮಾಡಿದ್ರೆ 100% ನಮಗ್ ಧ್ಯಾನ ಇರ್ಬೇಕಾಗ್ತೈತಿ. ಓಕೆ. ಈಗ ಕೊಳಲ್ ಐತ್ರಿ ಪ್ರೊಫೆಸರ್, ಒಂದು ಕೊಳಲ್ ಐತಿ. ಹಾ ಸರ್. ಕೊಳಲು ಪರ್ಫೆಕ್ಟ್ ರಾಗ ಬರ್ಬೇಕಂದ್ರ ಚೇರ್ ಮೇಲೆ ಕೂತ್ ವಾದನ ಮಾಡ್ರೆ ಬರ್ತೈತೋ, ನೆಲಕ್ ಕುಂತ ಮಾಡ್ರೆ ಬರ್ತೈತೋ, ಕಾಟ್ ಮ್ಯಾಗ ಕುಂತ ಮಾಡ್ರೆ ಬರ್ತೈತೋ,
ನೆಲ ಮೇಲೆ ಕುಂತ ಮಾಡಿದ್ರೆ ಬರ್ತೈತ್ರಿ. ಹಾ ಹೊಸದ ಹೇಳ್ರಲ್ಲ. ಒಂದು ಕೊಳಲು ವಾದನ ಮಾಡ್ಬೇಕಾಗೈತಿ, ಅದ್ಭುತ ಸಂಗೀತ ತೆಗಿಬೇಕಾಗಿತ್ತು, ಅದ್ರೊಳಗ ರಾಗವನ್ನ ತೆಗಿಬೇಕಾಗಿತ್ತು. ಓಕೆ ಸರ್. ನೀವು ಎಲ್ಲಿ ಕುಂತು ಆ ಕೊಳಲು ವಾದನ ಮಾಡಿದ್ರೆ ಅದ್ಭುತ ರಾಗ ತೆಗಿಯೋದಕ್ಕೆ ಸಾಧ್ಯ? ಪ್ಲೇಸ್ ಏನು ಸಂಬಂಧ ಇಲ್ಲ ಸರ್, ನೀವು ರಾಗದಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ನುಡಿಸ್ತಾ ಇದ್ದೀರ ಅನ್ನೋದಷ್ಟೇ ಸಂಬಂಧ. ಅರ್ಥ ಆಗ್ಲಿಲ್ಲ? ಅರ್ಥ ಆಗ್ಲಿಲ್ಲ ಸರ್. ನೀವು ಅಡವಿ ಒಳಗಾದ್ರೂ ಕುಂತು ವಾದನ ಮಾಡ್ರಿ, ಅಥವಾ ಊರೊಳಗೂ ಕುಂತು ವಾದನ ಮಾಡ್ರಿ, ನೆಲಕ್ ಕುಂತು ಮಾಡ್ರಿ, ಒಂದ್ ಕಲ್ ಮ್ಯಾಗ ಕುಂತು ಮಾಡ್ರಿ, ಒಂದ್ ಚೇರ್ ಮ್ಯಾಗ ಕುಂತು ಮಾಡ್ರಿ, ಒಂದ್ ಕಾಟ್ ಮ್ಯಾಗ ಕುಂತು ಮಾಡ್ರಿ, ಒಂದ್ ಗಾದಿ ಹಾಸ್ಕೊಂಡ್ ಮಾಡ್ರಿ. ನೀವು ಎಲ್ಲಿ ಕೂಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್, ನಿಮ್ಮ ಮನಸ್ಥಿತಿ ಎಲ್ಲಿ ಐತಿ ಅನ್ನೋದು ಇಂಪಾರ್ಟೆಂಟ್. ಅರ್ಥ ಆಯ್ತು ಸರ್? ಓಕೆ ಸರ್, ಅರ್ಥ ಆಯ್ತು ಸರ್. ಎಸ್. ಆಮೇಲೆ ಕೊಳಲಿನಿಂದ ಒಂದು ಹಾ ಹೇಳಿ ಸರ್, ಹೇಳಿ ಸರ್. ಇವ್ ನಮ್ಮ ಶರೀರ ಎಲ್ಲಾ ಅಂಗಾಂಗಗಳ್ರಿ ಆರೋಗ್ಯವಂತವಾಗಿ ಇರ್ಬೇಕಪ್ಪ ಅಂದ್ರೆ ಒಂದ್ ದಿವಸದಲ್ಲಿ ಎಷ್ಟು ಗಂಟೆವರೆಗೆ ನಾವು ಧ್ಯಾನ ಮಾಡಿದ್ರೆ ನಮಗದ ಇದು ಸಿಗ್ತೈತ್ರಿ, ಅದ್ರ ಲಾಭ ರೀ? ವೆರಿ ಗುಡ್. ಈಗ ಒಂದ್ ರೂಮ್ ಐತಿ ನಿಮ್ ಮನೆ ಒಳಗ, ಎಷ್ಟೋ ವರ್ಷದಿಂದ ಅದು ಒಳಗ್ ಹಂಗ ಎಲ್ಲಾ ಗಲೀಜ್ ತುಂಬಿಕೊಂಡೈತಿ, ಎಷ್ಟೋ ವರ್ಷದಿಂದ ನೀವು ಓಪನ್ ಮಾಡಿಲ್ಲ ಅದನ್ನ. ತಲಾಂತರದಿಂದ ಯಾರು ನಿಮ್ಮ ಅಜ್ಜ ಮುತ್ತಜ್ಜನೂ ಓಪನ್ ಮಾಡಿಲ್ಲ. ಆ ರೂಮ್ ಎಷ್ಟು ದಿವಸ ವಾಶ್ ಮಾಡಿದ್ರೆ ಕ್ಲೀನ್ ಆಗ್ತೈತಿ, ಚಕ್ ಹೊಸ ರೂಮ್ ಗತಿ ಆಗ್ತೈತಿ? ಹೇಳ್ರಿ ಸರ್. ರೂಮ್ ನಾವು ಸ್ವಚ್ಛ ಮಾಡಿದ ಒಂದ್ 4-5 ದಿವಸವರೆಗೆ ಸ್ವಚ್ಛ ಮಾಡಿದಾಗ ಕ್ಲೀನ್ ಆಗ್ತೈತ್ರಿ. ಅದ ಬಾಳ ಮನುಷ್ಯ ಕೊಟ್ರ ಇನ್ನೂ ಒಂದಷ್ಟು 1 ತಿಂಗಳು 2 ತಿಂಗಳು ಮಾಡ್ತಾರ. ಅಥವಾ ದಿನ ಸ್ವಲ್ಪ ಅದನ್ನ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕ್ಲೀನ್ ಮಾಡಿದ್ರೆ 1 ತಿಂಗಳ ಮಟ್ಟ ಸ್ವಲ್ಪ ತೆಗೆಯೋದು ಬಿಡೋದು ಮಾಡ್ಕೊಂತ ಹೋದ್ರೆ ಮತ್ತೆ ಹೊಸದ ಜಾಡ್ಬಿಡಿ ಗಟ್ಟತಿ, ಹೊಸ ಬರ್ಕೊಂತ ಹೋಗ್ತದೆ. ಹೌದಾ? ನೀವು ಎಷ್ಟು ತೀವ್ರತೆಯಿಂದ ಅದನ್ನ ಸ್ವಚ್ಛ ಮಾಡ್ತೀರಿ ಅನ್ನೋದ್ರ ಮ್ಯಾಗ ಡಿಪೆಂಡ್ ಐತೆ. ಹಾಗೆ ಇದೊಂದು ರೂಮ್, ಇದು ಅನಂತ ಜನ್ಮದಿಂದ ಇಲ್ಲೆಲ್ಲಾ ವಿಸ್ಡಮ್ ಇಲ್ಲಿ ಒಳಗಡೆ ತುಂಬಿಕೊಂಡಿದೆ, ಅಜ್ಞಾನ ಸೇರ್ಕೊಂಡಿದೆ. ನಾವು ಎಷ್ಟು ತೀವ್ರತೆಯಿಂದ ಸಾಧನೆ ಮಾಡಿ ಅದನ್ನ ಕ್ಲೀನ್ ಮಾಡ್ಕೋತೀವಿ ಅನ್ನೋದು ನಮ್ಮೇಲಿದೆ ಪ್ರೊಫೆಸರ್. ನೀವು ವರ್ಷಗಟ್ಲೆನೂ ಮಾಡ್ಬೋದು, ಒಂದೇ ದಿನಕ್ಕೂ ಮುಗಿಸ್ಬೋದು, ಅಥವಾ ಈ ಇನ್ನೊಂದಷ್ಟು ಜನ್ಮಕ್ ಮಾಡೋಣ ಬಿಡಪ್ಪ ಒಂದೇ ಸಲ ಯಾಕ ಅಂತ ಒಂದ್ 4 ಜನ್ಮ ಹೆಚ್ಚಿಗೆನೂ ತಗೋಬಹುದು. ಇಟ್ ಇಸ್ ಟೋಟಲಿ ಇಟ್ಸ್ ಯುವರ್ ಚಾಯ್ಸ್ ಮೈ ಡಿಯರ್ ಫ್ರೆಂಡ್. ಟೋಟಲಿ ಸರ್, ನಾವು ಕಂಟಿನ್ಯೂ ಮಾಡ್ತೀನಿ ಸರ್. ಆದ್ರೆ ಒಂದ್ ದಿವಸದೊಳಗ ಎಷ್ಟು ಗಂಟೆ ಮಾಡಿದ್ರೆ ನಮಗ ಅದ್ರ ಇಫೆಕ್ಟ್? ಮಿನಿಮಮ್ ಅಟ್ ಎ ಸ್ಟ್ರೆಚ್ 3 ಗಂಟೆ ನೀವು ಕುತ್ಕೊಳ್ಳಿಕ್ಕೆ ಕೆಪೇಬಲ್ ಆದ್ರೆ ಅಂತ ಹೇಳಿರಿ. ಒಂದೇ ಸಲಕ್ಕೆ ಕುಂತಾಗ ಹಿಂಗ್ ಕೂಡೋದು 3 ಗಂಟೆ ಆದ್ಮೇಲೆ ಕಣ್ ತೆಗ್ದಾಗ ಸ್ಥಿತಿ ಬರ್ತೈತಲ್ಲ ನಿಮ್ಗೆ, ಓಕೆ ಸರ್, ಆವಾಗ ನೀವು ಹೇಳೋ ಪಾಯಿಂಟ್ ತೀವ್ರತೆಯನ್ನ ಪಡ್ಕೊ. 3 ಗಂಟೆ ಬೆಚ್ಚಗೆ ನೀರ್ ಕಾಸಿನೆ, ಈಗೊಂದಿಷ್ಟು ಉಗುರು ಬೆಚ್ಚಗೆ ನೀರ್ ಕಾಸನೆ ಮಾಡಬೇಡ್ರಿ. ಒಂದ್ ಬೆಟ್ಟ 100 ಡಿಗ್ರಿ ಕಾಶ್ ಹೋಗಿರಿ, ಅದು ಎವಾಪರೇಟ್ ಆಗಿ ಹೋಗಿಬಿಡ್ತೈತಿ. Understand? 3 hours at a stretch. This should be our target. Minimum basic target. 1 ಗಂಟೆ ಕೂತ್ರೆ ಮಿನಿಮಮ್ 3 ಗಂಟೆ ಮಾಡಿದ್ರೆ ಸರ್, ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡ್ಬೇಕಾ? ಒಂದೊಂದ್ ತಾಸ ಕಂಟಿನ್ಯೂ ಮಾಡಿದ್ರೆ ಹೆಚ್ಚು ಇಫೆಕ್ಟ್. ಸರ್, ಇಲ್ಲ ನಿಮ್ಗೆ ಅಭ್ಯಾಸ ಆಗೋವರೆಗೂ ಸ್ವಲ್ಪ ಬ್ರೇಕಪ್ ಮಾಡಿದ್ರು ನೋ ಪ್ರಾಬ್ಲಮ್. ಬಟ್ 3 hours ಮಿನಿಮಮ್ ನಮ್ಮ ಕ್ರೈಟೇರಿಯಾ. ಸರ್, ನಾನು ಈಗ 3 months ಆಯ್ತು ಮಾಡಾಕತ್ತೀನಿ. ಇಟ್ ಡಸಂಟ್ ಮೀನ್ ದಟ್ ಮಾಡಾಕತ್ತು 3 ಗಂಟೆ ಮಾಡ. ಸರ್ ಒಂದ್ ನಿಮಿಷ ಕೇಳ್ರಿ. 3 hours ಆಯ್ತಪ್ಪ, ನಾನು ಇಷ್ಟು ಮಾರ್ಜಿನ್ ಮಾಡಿದೆ, ಇನ್ನೇನ ಓಕೆ ಅನ್ಬೇಡ್ರಿ. ಇನ್ನು ಮುಂದಿಂದ ಹೆಚ್ಚು ಎಷ್ಟು ಮಾಡ್ತೀರಿ ನಿಮಗ್ ಬಿಟ್ಟದ್ದು. ಬಟ್ ಮಿನಿಮಮ್ 3 hours, ದಿಸ್ ಇಸ್ ಮಾರ್ಜಿನ್ ಕ್ರೈಟೇರಿಯಾ. ಎಸ್, ಹೇಳಿ ಪ್ರೊಫೆಸರ್. ಅಂದ್ರೆ ಸರ್, ನಾನು ದಿವಸ 3 ಗಂಟೆ ಇದೆ, ಒಂದ್ ದಿವ್ಸಕ್ಕೆ 3 ತಾಸು ಮಾಡ್ತೇನ್ರಿ. ಆದ್ರೆ ಟೈಮಿಂಗ್ ಏನು ಕಂಟಿನ್ಯೂ 3 ತಾಸು ಮಾಡಂಗಿಲ್ಲ. ನಾನು 1 ತಾಸ ಈಗ ಬೆಳಿಗ್ಗೆ 5 ರಿಂದ 6 ಗಂಟೆ ರೀ. ಇಲ್ರಿ, ಮಾಡ್ತೀನಿ ರೀ. ಬೆಳಿಗ್ಗೆ 5 ರಿಂದ 6 ಗಂಟೆ. ಬೆಳಿಗ್ಗೆ ಒಂದ್ 2 ಗಂಟೆ ಕೇಳ್ರಿ ಪ್ರೊಫೆಸರ್, 2 ಗಂಟೆ ಕೇಳ್ರಿ, 6 ಗಂಟೆ ತನಕ ಕೂಡ್ರಿ.
ಹೌದು ಸರ್. ಆಮೇಲೆ ಎದ್ದು ನಿಮ್ಮ ಡೇ ಟು ಡೇ ವರ್ಕ್ ಅಲ್ಲಿ ನೀವು ಸೆಟ್ಲ್ ಆಗಿ. ಓಕೆ ಸರ್. ಅಂದ್ರೆ ಡೇದಾಗ ನಮ್ಗೆ ಒಟ್ಟು ಟೈಮ್ ಸಿಗಂಗಿಲ್ಲ ಸರ್, ಕೆಲಸ ಬಳತೈತ್ರಿ. ಅದಕ್ಕೆ ಬೆಳಿಗ್ಗೆ 2 ಗಂಟೆ ಕೂಡ್ರಿ. ಈಗ ಬೇಗ ಊಟ ಮುಗಿಸ್ಕೊಂಡು ನಿದ್ದೆಗೆ ಹೋಗ್ರಿ. ಒಂದು 41 ಡೇಸ್ ಮಾಡಿ ನೋಡ್ರಿ. ಬೆಳಿಗ್ಗೆ 2 ಗಂಟೆಗೆ ಎದ್ದು ಮಜಾ ನೋಡ್ರಿ ಜನ. ಓಕೆ ಸರ್. ಎಷ್ಟು ಸೈಲೆನ್ಸ್ ಇರ್ತೈತಿ, ಎಷ್ಟು ಆನಂದ ಇರ್ತೈತಿ, ಏನ್ ಕಥೆ ಅದು, ಏನ್ ಸೌಂದರ್ಯ ಅದು. ಆ ಸೈಲೆನ್ಸ್ ಡೆಪ್ತ್ ಏನು ಸ್ವಲ್ಪ ಅನುಭವಿಸ್ರಿ ಎದ್ದು. दिवस गवाई खाई के रात गवाई सोई के हीरे जैसे जन्म है कौड़ी बदले जाए ಅಂತ ಕಬೀರ್ ಹೇಳ್ತಾರೆ ಪ್ರೊಫೆಸರ್. ಓಕೆ ಸರ್. ವಜ್ರದಂತ ಜನ್ಮ ಇದು, ಬಹುಮೂಲ್ಯವಾದ ಜನ್ಮ. ಈ ಜನ್ಮವನ್ನ ದಿವಸ ಗವಾಯಿ ಖಾಯಿಕೆ, ಇಡೀ ದಿವಸನ ಕಳ್ಕೊಂಡೆ ತಿಂತಾ ತಿಂತಾ, ರಾತ ಗವಾಯಿ ಸೋಯಿಕೆ, ಇಡೀ ರಾತ್ರಿ ಕಳ್ಕೊಂಡೆ ಮಲಿಗೆ, ಹೀರೆ ಜೇಸ ಜನ್ಮ ಹೈ ಕೌಡಿ ಬದಲೇ ಜಾಯೆ. ವಜ್ರದಂತ ಜೀವನವನ್ನ ಕೌಡೆ ಕಿಮ್ಮತ್ತಿನಂತೆ ಮಾಡ. ಓಕೆ ಸರ್. ಆ ವಜ್ರದಂತ ಜೀವನವನ್ನ ಪಡ್ಕೋಬೇಕಂದ್ರೆ ಸ್ವಲ್ಪ ಸಾಧನೆ ಮಾಡಿ. ಆ ಸಾಧನೆ ಒಳಗ ಒಂದು ಮ್ಯಾಜಿಕ್ ಐತಿ, ಒಂದ್ ಬೆಲೆ ಐತಿ, ಒಂದು 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 ಸ್ಯಾಟಿಸ್ಫ್ಯಾಕ್ಷನ್ ಐತಿ ಅಲ್ಲಿ ಒಳಗ. ಇಟ್ಸ್ ವಂಡರ್ಫುಲ್ ವರ್ಲ್ಡ್ ಇಟ್ ಇಸ್. ಬರ್ರಿ ಒಳಗ. ಓಕೆ ಪ್ರೊಫೆಸರ್. ಓಕೆ ಸರ್. ಒಂದ್ ಟಾರ್ಗೆಟ್ ಹಾಕೊಡ್ರಿ. ಬರ್ರಿ ನೀವು. ಇವತ್ತು ನೀವು ಹೇಳಿದಂದ ನಾನ್ ಮಾಡಿದೀನಿ. 41 ದಿವಸದ ಎಕ್ಸ್ಪೀರಿಯನ್ಸಸ್ ಎಲ್ಲ. ಬರ್ರಿ ನೀವು 41ನೇ ದಿವಸಕ್ಕೆ ಬರ್ರಿ. ಇಲ್ಲಿ ಎಲ್ಲರಿಗೂ ನೀವು ಮಿರಾಕಲ್ ಗಳನ್ನ ಶೇರ್ ಮಾಡ್ತೀರಿ. ಓಕೆ ಸರ್. ಓಕೆ ಓಕೆ ಸರ್. ಈಗ ಮೊನ್ನೆ ನಾವು ಇದು ದಾವಣಗೆರೆಯಿಂದ ಮೇಡಮ್ ಅವರು ಕ್ಲಾಸ್ ಕರೆಸಿರಲ್ಲ ಸರ್. ದಾವಣಗೆರೆಯಿಂದ ಯಾರು ಅವರು ಕಲಾವತಿ ಮೇಡಮ್ ಅಂತ ಆ ಒಂದು ಒಂದು ಭಯದ ಬಗ್ಗೆ ಇದು ಸ್ಪೀಚ್ ಮಾಡಿದ್ರಲ್ರಿ ಅವ್ರ. ಒಂದ್ ಸ್ವಲ್ಪ ನನಗೆ ಒಳಗೆ ಭಯ ಐತ್ರಿ. ಅವ್ರು ಆ ಭಯ ಗಂಗಾವತಿ ಅಲ್ರಿ. ಅಲ್ಲಿ ಅವರು ಭಯದ ಬಗ್ಗೆ 7 ಭಯದ ಬಗ್ಗೆ ಹೇಳಿದ್ರಲ್ಲ, ಸ್ಪೀಚ್ ಮಾಡಿದ್ರಲ್ರಿ. ಅದರಿಂದ ನಮ್ಗ ಒಂದ್ ಸ್ವಲ್ಪ ಅದ ಭಯ ಅಂತಕ್ಕಂಥದ್ದ ಭಯ ಇತ್ರಿ ಒಳಗ್ರಿ ಒಂದ್ ಸ್ವಲ್ಪ ರೀ. ಅದು ಈಗ ನಿವಾರಣೆ ಇದೆ. ಅದ್ರಾಗ ಹೇಳ್ಬೇಕಪ್ಪ ಅಂದ್ರೆ ನೀವೇನ್ ಸ್ಪೀಚ್ ಮಾಡಿದ್ರಲ್ಲ ಸರ್, ನಮ್ಮ ಮೌನ ಧ್ಯಾನದೊಳಗೆ ಕುಂದಿಸಿ ನೀವು ಸ್ಪೀಚ್ ಮಾಡಿರಲ್ಲ ಸರ್ ಅವತ್ತ. ಧ್ಯಾನ ನೀವು ಸ್ಪೀಚ್ ಮಾಡೋದು ಬಹಳ ಇಫೆಕ್ಟ್ ಐತೆ ಸರ್ ನಮ್ಗೆ ಅವತ್ತಿನ ದಿವಸ. ಅದರಿಂದ ನಮಗೆ ಅದರಿಂದ ಧ್ಯಾನ ಮಾಡಬೇಕು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಹಳ ಹಂಬಲ ಆಗೈತ್ರಿ ಸರ್ ಒಟ್ಟ. ತೇಜು ಅಗ್ರೆ ಅಂತ BBA ಸರ್, ಪ್ರೊಫೆಸರ್ ತೇಜು ಅಗ್ರೆ ಅಂತ ಒಬ್ಬ BBA ಸ್ಟೂಡೆಂಟ್, ಈ ಸಲ BBA ಮುಗಿತು. ಅವರು ಎಕ್ಸ್ಪೀರಿಯನ್ಸ್ ಹಾಕಿರ್ಬೋದು ನಿಮ್ ಗ್ರೂಪ್ ಒಳಗೆ. ನಿನ್ನೆ ಹೇಳಿದ್ರು ಹಾಕ್ತೀನಿ ಅಂತ. ಹಾಕಿದ್ರೆ ಒಂದ್ಸಲ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿ. ಕೇಳ್ತೀನಿ ಸರ್, ನೋಡ್ತೀನಿ ಸರ್, ಚೆಕ್ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ನೀವು ತೇಜು ಅಗ್ರೆ ಅನ್ನೋದು, ನಾ ಇನ್ನೂ ಮೊಬೈಲ್ ಓಪನ್ ಮಾಡಿ ನೋಡಿಲ್ಲ. ತೇಜು ಅಗ್ರೆ ಅನ್ನೋರ್ದು BBA ಸ್ಟೂಡೆಂಟ್, ಅವರ ಎಕ್ಸ್ಪೀರಿಯನ್ಸ್ ಹಾಕೋರಿದ್ರು. ಅವತ್ತು ನೀವು ಹೇಳಿದ್ರಲ್ಲ ಆ ಧ್ಯಾನ, ಗಂಗಾವತಿ ಮೇಡಮ್ ಅವರು 7 ಸಪ್ತ ಭಯಗಳಿಂದ ಮುಕ್ತಿ ಅಂತ ಹಾಕಿದ್ರ ಸರ್? ನನ್ಗೂ ಗೊತ್ತಿಲ್ಲ ಅಕ್ಷತ, ನೋಡಿಲ್ಲ ನಾನಿನ್ನು. ಓಕೆ, ಹೇಳ್ತೀನಿ, ನಿಮಗೆ ಕೇಳಿ ಹೇಳ್ತೀನಿ. ಓಕೆ, ಅದನ್ನ ಎಲ್ಲರೂ ನೋಡ್ರಿ ಒಮ್ಮೆ. ಅದನ್ನೆಲ್ಲರೂ ನೋಡ್ರಿ, ಪ್ರತಿಯೊಬ್ಬರು ನೋಡ್ಬೇಕು. ನೀವು ಪ್ರತಿಯೊಬ್ಬರು ನೋಡ್ಬೇಕು. ಓಕೆ, ನಿಮ್ಮೊಳಗಿನ ಬೆಳಕನ್ನ ತಗೊಂಡ್ರಿ. ಏನದು ಪಿಚ್ಕೆ ಕತ್ತೆ ಮೂಲೆ ಒಳಗೆ ಬದುಕೋದು, ಆ ಲಿಮಿಟೆಡ್ ಫೀಲಿಂಗ್ಗಳು, ಇನ್ನೊಬ್ರಿಗೆ ಹಾನಿ ಮಾಡೋದು, ಇನ್ನೊಬ್ರಿಗೆ ಲಾಸ್ ಮಾಡೋದು, ಇನ್ನೊಬ್ರಿಗೆ ಚುಚ್ಚೋದು, ಇನ್ನೊಬ್ರಿಗೆ ಏನದು, ಏನ್ ಮಜಾತ್ರಿ ರೇ. ದೊಡ್ಡ ಲೋಕಗಳ ಜ್ಞಾನ ನಿಮ್ಗೆ ವೇಟ್, ದಿವ್ಯ ಲೋಕಗಳ ದಿವ್ಯ ಜ್ಞಾನ ನಿಮ್ಗೆ ವೇಟ್. ಆ ಭವ್ಯತೆಯನ್ನ ಒಳಗೆ ನೋಡೋದಕ್ಕೆ ನಿಮಗೆ 1000 ಕಣ್ಣಾದ್ರೂ ಸಾಲು ನೋಡೋದಕ್ಕೆ. ಅರ್ರೇ, ಐ ಗಿವ್ ಯು ಓಪನ್ ಚಾಲೆಂಜ್. ಅರ್ರೇ ಒಳಗ ಕಾಂಪಿಟೇಷನ್ ಬರ್ರಿ ಸರ್. ನಾನು ಇಷ್ಟು ಮಾಡಿದ್ದೆ ಸರ್, ನನಗೆ ಇವತ್ತು ಈ ರೀತಿ ಸರ್, ನನಗೆ ಇವತ್ತು ಕಮ್ ಇನ್ ಕಾಂಪಿಟೇಷನ್. ದಟ್ ಶುಡ್ ಬಿ ಯುವರ್ ಟಾರ್ಗೆಟ್. ಏನೈತ್ರಿ ಹೊರಗಿನ ಮಜಾ? ತಿನ್ನಾದ ರೊಟ್ಟಿ ಆದ, ಚಪಾತಿ ಆದ, ಊಟ ಆದ, ಮನ ಆದಲ್ಲ ಅವ್ರಿಗೆ ಬೇಯುದು, ತಿನ್ನಾದನ್ನ ಬೈಯುದು, ತಿನ್ನಾದನ್ನ ಸಿಟ್ ಮಾಡೋದು, ತಿನ್ನಾದನ್ನ ಖುಷಿ ಪಡೋದು. ಏನ್ ಮಾಡಕತ್ತಿದೀವ್ರಿ ನಾವು? ಸಚ್ ಮೇ ಹೀರೆ ಜೈಸೆ ಜನ್ಮಕ್ಕೂ ಕೌಡಿ ಬದಲೇ. ಬಿಡ್ರಿ ಇದನ್ನ, ವಜ್ರದಂತ ಜೀವನ ವಾಪಸ್ ಪಡ್ಕೊಡ್ರಿ. ಓಕೆ ಪ್ರೊಫೆಸರ್, ತೇಜು ಅಗ್ರೆ ಅವ್ರಿಗೆ ಹೇಳ್ತೇನೆ,
ತೇಜು ಅವರು ಇಲ್ಲೇ Okay. ಗ್ರೂಪ್ ಅಲ್ಲಿ ಇದ್ರೆ ದಯವಿಟ್ಟು ಶೇರ್ ಮಾಡ್ಕೊಡ್ರಿ, ಇಲ್ಲ ಅಂದ್ರೆ ವಿಲ್ ಪುಟ್ ಎ ಮೆಸೇಜ್ ಟು ವಿ ಮೇ ಕಾಲ್ ಟು. ಓಕೆ, ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಪ್ರೊಫೆಸರ್. ಪ್ರೊಫೆಸರ್, ಎನಿ ಕ್ವೆಶ್ಚನ್? ಥ್ಯಾಂಕ್ ಯು. ಸರ್ ಮತ್ತೇನಾದ್ರು ಪ್ರಶ್ನೆ ಇದೆ ಪ್ರೊಫೆಸರ್? ಓಕೆ, ರೈಟ್, ಥ್ಯಾಂಕ್ ಯು. ಪ್ರಶ್ನೆ ಏನು ಸರ್, ಇವ್ ಮೊನ್ನೆ ಜಮಖಂಡಿಯಿಂದ ಒಬ್ರು ಮಾತಾಡಿದ್ರಲ್ಲ ಸರ್ ನಿಮ್ ಜೊತೆ, ಜಮಖಂಡಿಯಿಂದ ಒಬ್ರು ಮಾತಾಡಿದ್ರಲ್ಲ ಸರ್ ಅವತ್ರೆ, ಮರಿಗೌಡರ ನೇರತ್ತೆ ಇತ್ರಲ್ರಿ ಅವ್ರು, ತರಿಗೌಡ್ರನ್ರಿ? ಜಮಖಂಡಿ ನರಹರಿ ಗೌಡ್ರು ಸರ್. ಜಮಖಂಡಿ ಅಂದ್ರೆ ನರಹರಿ ಗೌಡ್ರ, ನರಹರಿ ಗೌಡ್ರತ್ ಮಾತಾಡ್ತಾರಲ್ರಿ ಜೊತೆ ಓಕೆ. ಅವ್ರ ಇದ್ರಿಂದ ಟೆನಿಸ್ ಇತ್ತಂದ್ರೆ ಭಯ ಐತ್ರಿಂದ ಬರ್ತದೆ ಅನ್ನೋದ್ರ ಇದ್ರ ಬಗ್ಗೆ ಒಂದು ಇದು ಮಾತಾಡ್ತಾರೆ, ಏನಾಯ್ತು ನೆನಪ ಆಗ್ತದೆ? ಭಯ ಅನ್ನೋಕ್ಕಿಂತ ಅವ್ರು ಅವತ್ತು ಹೇಳಿದ್ದು, ಇನ್ನೊಮ್ಮೆ ಆ ಡೇಟ್ ನೋಡ್ರಿ, ಅದು ಸಂಡೇ ಡೇಟು, ಇನ್ನೊಮ್ಮೆ ಆ ಡೇಟ್ ಹೋಗ್ರಿ, ಅವೆಲ್ಲ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೀವಿ ನೋಡ್ರಿ ಪ್ರೊಫೆಸರ್. ಡೇಟ್ ವೈಸ್ ಹೋಗ್ರಿ, ಸಂಡೇ ಯಾವ ಡೇಟ್ ಇತ್ತು ನೋಡ್ರಿ, ಆ ಡೇಟಿಗೆ ಆ ವಿಡಿಯೋ ಓಪನ್ ಆಗ್ತದೆ. ಓಕೆ ಸರ್. ಹಲೋ, ಆರ್ ಯು ಲಿಸ್ನಿಂಗ್ ಮೀ? ಡೈಜೆಷನ್ ಮತ್ತೆ ಕೇಳ್ತಾ ಇದ್ರಿ? ನೀವು ಡೇಟ್ ವೈಸ್ ಎಲ್ಲ ವಿಡಿಯೋ ಫ್ರಮ್ ಡೇ 1. ನೀವು ಸಂಡೇ ಡೇಟ್ ಎಷ್ಟು ಕ್ಯಾಲೆಂಡರ್ ನಾಗ ನೋಡ್ಕೊಂಡ್ರಿ, ಆ ಡೇಟಿಗೆ ಆ ವಿಡಿಯೋ ಕ್ಲಿಕ್ ಮಾಡ್ಕೊಂಡ್ರಿ, ಅದ್ರಾಗ ಅವ್ರು ಶೇರ್ ಮಾಡ್ಯಾರ. ಬಹುಶಃ ಅವ್ರು ಶೇರ್ ಮಾಡಿದ್ದು, ನಾನು ಹೊಟ್ಟೆ ಕಿಚ್ಚು ಪಡ್ತಿದ್ನಿ, ದ್ವೇಷ ಪಡ್ತಿದ್ನಿ, ಅದ್ ಬಿಟ್ಟೆ ನಾನು ಅವತ್ತಿನಿಂದ ಹಾಯಾಗಿದ್ದೀನಿ ಅಂತ ಹಿಂಗೇನೋ ಹೇಳ್ತಿದ್ರು. ಸೊ ಯು ಸಿ ಇಟ್ ಒನ್ಸ್ ಅಗೇನ್. ದ್ವೇಷದಿಂದ. ಎಸ್. ಮತ್ತೆ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ನಾನು ಅಟೆಂಡ್ ಆಗ್ಲಿಲ್ಲ, ಈ ಕ್ಲಾಸ್ ನನಗೆ ಅಟೆಂಡ್ ಆಗ್ಲಿಲ್ಲ ಅಂತ ಫೀಲ್ ಆದ್ರೆ, ಯು ಮೇ ಓಪನ್ ಇಟ್ ಅಂಡ್ ಸಿ ಒನ್ಸ್ ಅಗೇನ್. ನಿಮ್ಗೆ ಯಾರಾದ್ರೂ ಈ ಕ್ಲಾಸ್ ನನ್ನ ಫ್ರೆಂಡ್ಸ್ ಗೆ ಕಳಿಸ್ಬೇಕು ಅಂತ ನಿಮ್ಗೆ ಇಷ್ಟ ಅನ್ಸಿದ್ರೆ ಅದನ್ನ ಕಳಿಸಿ ಶೇರ್ ಮಾಡಿ. ನೋಡ್ರಿ, ಅಂತಿಂತ ಮೆಸೇಜ್ ಹಾಕೋಕ್ಕಿಂತ ಇದೊಂದು ವಿಡಿಯೋ ಹಾಕ್ಬಿಟ್ರಿ, ಯಾರು ಎಷ್ಟು ಕೇಳ್ತಾರೋ ಕೇಳ್ತಾರ, ಯಾರು ಎಷ್ಟು ನೋಡ್ತಾರ. ಲೆಟ್ ದೆಮ್ ಕಮ್ ಆನ್ ದೇರ್ ಓನ್. ಬರ್ಲಿ ಬಿಡ್ಲಿ, ನೀವು ಈ ವಿಡಿಯೋನ, ಎವ್ರಿ ಡೇ ವಿಡಿಯೋನ ಶೇರ್ ಮಾಡೋದಕ್ಕೆ ಹಂಚ್ರಿ ನಿಮ್ ಕಡೆಯಿಂದ ಪ್ಲೀಸ್. ಹಂಚಿದಷ್ಟು ಹೆಚ್ಚಾಗುವುದು ನಮ್ಮ ಅನುಭವ ಒಂದೇ, ಹಂಚಿದಷ್ಟು ಹೆಚ್ಚಾಗುವುದು ನಮ್ಮ ಆಧ್ಯಾತ್ಮಿಕ ಶಕ್ತಿ ಒಂದೇ. ಓಕೆ, ಪ್ಲೀಸ್ ಶೇರ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಬೇರೆ ಯಾರಿಗಾದ್ರೂ ಪ್ರಶ್ನೆ ಅಥವಾ ಶೇರಿಂಗ್, ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕೇಳ್ಬೋದು. ಇಲ್ಲ ಅಂದ್ರೆ ಇವತ್ತಿನ ಸೆಷನ್ ಕ್ಲೋಸ್ ಮಾಡೋಣ, ಮತ್ತೆ ನಾಳೆ ಭೇಟಿ ಹೋಗೋಣ ಫ್ರೆಂಡ್ಸ್. ಅಲ್ಲಿವರೆಗೆ ನಿಮ್ಮ ಧ್ಯಾನದ ತೀವ್ರತೆಯನ್ನ ಎಷ್ಟು ಹೆಚ್ಚು ಮಾಡ್ಕೊಳ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಮರಿಗೌಡರವ್ರಿಗೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ ನೀವು. ನಿಮ್ಮಿಂದ ಎಷ್ಟೋ ಜನ ಪ್ರೇರಣೆ ಪಡಿತಾರೆ ಇದರಲ್ಲಿ, ನೋ ಡೌಟ್. ಅಂಡ್ ಯು ಆಲ್ಸೋ again continue, please, again continue in the depth of all depths. Thank you Marigod avare, thank you professor, thank you all the participants. ಮತ್ತೆ ನಾಳೆ ಭೇಟಿ ಹೋಗೋಣ. ರಾತ್ರಿ ಧ್ಯಾನದಲ್ಲಿ ಇನ್ನೂ ಹುಣ್ಣಿಮೆ ಎಫೆಕ್ಟ್ ಇದೆ. ಈ ಲಿಂಕ್ ಅನ್ನ ಉಪಯೋಗಿಸಿ ಯಾರಿಗಾದ್ರೂ ಇನ್ವೈಟ್ ಮಾಡೋರಿದ್ರೆ ಮಾಡ್ರಿ. ರಾತ್ರಿ ಧ್ಯಾನದಲ್ಲಿ ಕೊಡೋರು ಕೊಡ್ರಿ, ಬೆಳಗಿನ ಧ್ಯಾನದಲ್ಲಿ ಬರೋರು ಬರ್ರಿ. ಸ್ಟ್ರೆಚ್ ಯುವರ್ ಎನರ್ಜಿ, ಹೆಚ್ಚು ಎಷ್ಟು ಬೇಕೋ ಅಷ್ಟು ಹಿಗ್ಗಿಸಿರೋದು. ಮತ್ತೆ ನಾಳೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.